ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ, ಮಹಾಜ್ಞಾನಿ, ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶೂನ್ಯಪೀಠಾಧೀಶ್ವರ ಚನ್ನಬಸವೇಶ್ವರರ ವಚನ ಶಟಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಪ್ರಾಣಲಿಂಗ ಆಚಾರಲಿಂಗ ಸ್ಥಳದ ಪೈಕಿ ಆಜ್ಞೆ ಸಹಿತ ಅಷ್ಟಾವರಣ ಸಂಪನ್ನನಾಗುವುದು, ಆಜ್ಞೆ ಸಹಿತ 64 ಶೀಲಗಳು ಪಾಲಿಸಬೇಕು ಅಂತೇಳಿ ಇಲ್ಲಿ ಎಲ್ಲಿ ತನಕ ಬಂದಿರಿ? 64ರಲ್ಲಿ ಮದ ಅನ್ನೋದು ಹೇಳ್ಬೇಕು. ಇವತ್ತು ನಿನ್ನೆ ಮತ್ಸರ ಮುಗಿತು. 36ನೇ ಶೀಲ ಮದ. ಕಲ್ಯಾಣಪ್ಪ ಗುರುಗಳು, ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಕಲ್ಯಾಣಪ್ಪ ಗುರುಗಳು ಅರಿಷಡ್ ವರ್ಗಗಳ ಪೈಕಿ ಮದ ಇರಬೇಕೋ ಇರಬಾರ್ದು. ಕೆಲವೊಬ್ಬರಿಗೆ ಮದ ಅಂದ್ರೆ ಇವು ಅರಿಷಡ್ ವರ್ಗಗಳೇ ಇರಬಾರ್ದು ಅಂತಾರ. ಅರಿಷಡ್ ವರ್ಗಗಳು ಇರ್ಲಿಲ್ಲ ಅಂತಂದ್ರೆ ಅಲ್ಲಿ ಜೀವ ಭಾವನೆ ಇರಂಗಿಲ್ಲ. ಜೀವ ಭಾವದ ಒಂದು ಅವಿಭಾಜ್ಯ ಅಂಗ ಅದು. ಎಲ್ಲಿ ತನಕ ಜೀವ ಇರ್ತದ ಅಲ್ಲಿ ತನಕ ಅರಿಷಡ್ ವರ್ಗಗಳು ಇರ್ತಾವ. ಹೌದಾ ಇಲ್ಲ? ಜೀವ ಭಾವ, ಜೀವ ಎಲ್ಲಿ ತನಕ ಇರ್ತದ ಅಲ್ಲಿ ತನಕ ಅರಿಷಡ್ ವರ್ಗಗಳು ಇರವೇ ಅವು. ಆ ಅರಿಷಡ್ ವರ್ಗಗಳು ಅವು ಶಕ್ತಿಗಳು. ಆ ಶಕ್ತಿಗಳನ್ನ ಒಂದು ಒಳ್ಳೆ ಕೆಲಸಕ್ಕೆ ಸದುಪಯೋಗ ಮಾಡ್ಕೋಬೇಕೇ ಹೊರತು ಅವುಗಳನ್ನ ಸರಿಯಾಗಿ ಬಳಕೆ ಮಾಡೋದು ಗೊತ್ತಿಲ್ಲದಕ್ಕೆ ದುರುಪಯೋಗ ಆಗ್ತದೆ. ಯಾವುದನ್ನ ಬಳಸಬೇಕು ಅನ್ನೋದಕ್ಕೆ ಚನ್ನಬಸವಣ್ಣವರು ಮುಂದಿನ ವಚನಗಳಲ್ಲಿ ಹೇಳ್ತಾರ. ಇವು ಇರಬೇಕು ಎದಕ್ಕೆ? ಶಿವಯೋಗ ಸಾಧನೆಗೆ ಅನುಕೂಲ ಆಗೋದು. ಮತ್ತೆ ಇರಬಾರದು ಯಾವುದಕ್ಕಂದ್ರೆ ಭವರೋಗಿಗಳಾಗೋದಕ್ಕೆ ಇರಬಾರದು. ಅದಕ್ಕೆ ಹೆಂಗ್ ಬಳಸಿದ್ರೆ ಭವರೋಗಿಗಳಾಗ್ತೀವಿ, ಹೆಂಗ್ ಬಳಸಿದ್ರೆ ಶಿವಯೋಗಿಗಳಾಗ್ತೀವಿ, ಅದೆಲ್ಲ ಮಾರ್ಗದರ್ಶನ ಸಿಗ್ತದೆ. ಇಲ್ಲಿ ಹೇಳಿದ್ರೆ ನೋಡ್ರಿ, ಮತ್ಸರ ಇತರ ಜೀವಿಗಳ ಜೊತೆಗೆ ಮತ್ಸರ ಇರಬಾರದು. ಆದರೆ ತನ್ನ ಇಂದ್ರಿಯಗಳ ಬಗ್ಗೆ ಮತ್ಸರ ಇರಬೇಕು ಅನ್ನಂಥದ್ದು. ಈಗ ಮತ್ಸರ ಇರಬೇಕಂದಂಗ ಹೌದಾ ಇಲ್ಲ? ಈಗ ತನ್ನ ಇಂದ್ರಿಯಗಳ ಮೇಲೆ ಮತ್ಸರ ಪಡ್ಬೇಕಾದ್ರೆ ಮತ್ಸರ ಬೇಕಲ್ಲ. ಮತ್ಸರನೇ ಇಲ್ಲ ಅಂತಂದ್ರ ಏನಾಗ್ತದ? ಇಂದ್ರಿಯಗಳು ಹೆಂಗ ಬೇಕಂಗ ವರ್ತಿಸ್ತಾವ. ಅವುಗಳ ವರ್ತನೆಯನ್ನ ನಿಯಂತ್ರಣ ಮಾಡಬೇಕಾದ್ರೆ ಮತ್ಸರ ಬೇಕು. ಅದೇ ರೀತಿ ಈಗ ಮದ ಅದು ಇರಬೇಕೋ ಇರಬಾರ್ದು, ಯಾವುದರ ಕಾರಣಕ್ಕದು ಇರಬಾರ್ದು, ಯಾವ ಕಾರಣಕ್ಕದು ಇರಬೇಕು ಅನ್ನೋದು ಸ್ಪಷ್ಟವಾಗಿ ಹೇಳ್ತಾರೆ. ನೋಡ್ರಿ, ವಿಚಾರ ಮಾಡ್ರಿ. 36ನೇ ಪೇಜ್ ನಂಬರ್ 37 ಮದ ಚಾಲು ಮಾಡ್ರಿ. ಮದ ಮುಗಿಸಿದ ಮೇಲೆ ನೆಕ್ಸ್ಟ್ ಗುರುಲಿಂಗ ಜಂಗಮ ಶ್ರದ್ಧೆ ಹೇಳ್ತಾರ. ಅದು ನಾಳೆ ಹೇಳಂತ್ರಿ. ಇವತ್ತಿದು ಮದದ ಮುಗಿಸ್ಬಿಡ್ರಿ. ಇವತ್ತು 36ನೇದ್ದು. ಕಲ್ಯಾಣಪ್ಪ ಗುರುಗಳು ತೋಳಕತ್ತೀರ? ಸೌಂಡ್ ನೋಡ್ರಿ ಎಷ್ಟು ಕ್ಲಿಯರ್ ಬರ್ಲಕತ್ತವ. ನಮ್ಮ ಔಷಧಿ ಕೆಲಸ ಮಾಡ್ಲಕತ್ತವ ಅಂತ. ಎಷ್ಟು ತಿಳಿಸಿ ಹೇಳಿದ್ರು ಮಾಡ್ತಿದ್ದಿಲ್ಲ. ಮೊನ್ನೆ ಔಷಧ ಕೊಟ್ಟಿವಿ, ತಾನೇ ಟ್ರೀಟ್ಮೆಂಟ್ ಆಗ್ಯಾವ. ಒಂದೊಂದ್ಸಲ ಇಲ್ಲ, ಯಾವಾಗ್ನು ನೀವು ಕೇರ್ಲೆಸ್ ಮಾಡ್ತೀರಿ. ಈಗ ನೋಡ್ರಿ ಎಷ್ಟು ಅಲರ್ಟ್ ಆಗಿ ಮಾಡ್ಲಕತ್ತೀರಿ. ಎಷ್ಟು ಚಲೋ. ಸುತ್ತಮುತ್ತ ಎಲ್ಲರೂ ಕೂತಿರ್ತಾರ, ಎಲ್ಲರೂ ಕೇಳ್ಬೇಕಂತಾರ. ದನಿನೇ ಸ್ಪಷ್ಟ ಕೇಳಿಲ್ಲ ಅನ್ನೋದು ಏನ್ ಮಾಡ್ಬೇಕು? ಇರೋದೇ ಒಂದೇ ದನಿನೇ ನಮಗೆ ಮಾಧ್ಯಮ. ಓಕೆ, ಕ್ಯಾರಿ ಆನ್. ಅಲ್ಲೇ ಜಗಲಿ ಬಂತಾಳ.
ಇಲ್ಲೊಂದು ಕಟ್ಟೆ ಮಾಡಿಟ್ಟು ಬಂದಾಯ್ತಲ್ಲ. ಈ ಪಾಠದ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠರಾದಂಥ ಶರಣಬಸವ ಮಹಾಸ್ವಾಮೀಜಿಯವರ ಪರಗಳಿಗೆ ಮನೆ ಮಾಡಿದ್ದು ಈ ಒಂದು ಸತ್ಸಂಗದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆಲಿಸುತ್ತಿರುವಂತೆ ಎಲ್ಲ ಶ್ರೋತ್ರಿಯ ಬ್ರಹ್ಮನಿಷ್ಠರ ಪಾಲಕಮಗಳಿಗೆ ಅನಂತ ಕೋಟಿ ಪ್ರಣಾಮ. ಹೀಗಾಗಿ ನಾವು ನಿನ್ನೆ ದಿವಸ ಸಿದ್ಧಾಂತ ಶಿಖಾಮಣಿ ಎರಡನೇ ಪ್ರವಚನ ಸಭೆ ಇದರಲ್ಲಿ ದೀಕ್ಷಾ ಗುರುಸ್ಥಳ 5ನೇ ಆಗಿರತಕ್ಕಂಥ 35 ದಿನಗಳ ಕುರಿತು ಪರಾಮರ್ಶೆಯನ್ನು ಮಾಡಿದ್ದೇವೆ. ಮಾಸ್ಟರ್ ಬಗ್ಗೆ ಪರಾಮರ್ಶೆ ಆಯಿತು. ಇವತ್ತಿನ ದಿವಸ ಮದ 64ನೇ 64 ಶೀಲಗಳಲ್ಲಿ 36ನೇ ಶೀಲ ಇದು. ಆಯಾ ಜಯೇ ಮಧು ನ ಧರ್ಮೇ ನಾಪಿ ಸಂಪದಿ ಅಂತ ಒಂದು ಲೋಕದ ವಾಕ್ಯ. ಆಯಾ ಜಯೇ ಮಧು ನ ಧರ್ಮೇ ನಾಪಿ ಸಂಪದಿ. ಇದರರ್ಥ ಮಾಯೆಯನ್ನ ಗೆಲ್ಲುವಲ್ಲಿ ಮದ ಅಥವಾ ಅಭಿಮಾನ ಇರಬೇಕೇ ಹೊರತು ನಮ್ಮ ಧರ್ಮಾಚರಣೆಯಲ್ಲಿ ಮತ್ತು ಸಂಪತ್ತಿನಲ್ಲಿ ಈ ಮದ ಇರಬಾರದು ಅಂತ. ಮಾಯೆಯನ್ನ ಗೆಲ್ಲುವುದರಲ್ಲಿ ಮದ ಬೇಕು ಅಥವಾ ಅಭಿಮಾನ ಬೇಕು. ಆದರೆ ನಮ್ಮ ಧರ್ಮಾಚರಣೆ ಮತ್ತು ಸಂಪತ್ತಿನಲ್ಲಿ ಇದು ಇರಬಾರದು ಅಂತ ಹೇಳ್ತಾರೆ. ಈ ಮದ ಮನಸ್ಸಿನೊಳಗೆ ಮೂಡುವಂತಹ ಒಂದು ಅಡಿಚಡ್ವರ್ಗಗಳಲ್ಲಿ ಒಂದಿದೆ. ಮದ ಇದು ಅಡಿಚಡ್ವರ್ಗಗಳಲ್ಲಿ ಒಂದು. ಇದು ಎಲ್ಲಿ ಮೂಡುತ್ತದಂತ ಮನಸ್ಸಿನಲ್ಲಿ ಮೂಡುತ್ತದೆ. ಮನಸ್ಸಿನಲ್ಲಿ ಮೂಡುವಂತಹ ಒಂದು ಅಡಿಚಡ್ವರ್ಗದಲ್ಲಿ ಒಂದಿದು. ಇದು ಮನುಷ್ಯನ ಅವನತಿಗೆ ಯಾರಲ್ಲಿ ಇರುತ್ತಲ್ಲ ಇರುವಂತಹ ಮದದಿಂದ ಅವನ ಒಂದು ಕೀಳು ಮಟ್ಟಕ್ಕೆ ಹೋಗ್ತಾನೆ. ಅವನತಿಗೆ ಕಾರಣೀಭೂತ ಆಗ್ತದೆ. ಧನ, ಯೌವನ, ರೂಪ, ವಿದ್ಯೆ, ಅಧಿಕಾರ ಈ ಮುಂತಾದ ವಿಷಯಗಳ ಮೇಲೆ ಮನುಷ್ಯ ಅಭಿಮಾನವನ್ನ ತಾಳಿ ಮದೋನ್ಮತ್ತನಾಗಿ ವ್ಯವಹರಿಸುವುದುಂಟು. ಯಾವಾಗಲೂ ಮನುಷ್ಯ ಧನದ ಮದ ಇರ್ತದೆ ಅಂತಾರೆ ಮತ್ತು ಯೌವನದ ಮದ ಕೂಡ ಇರುತ್ತದೆ. ಯೌವನದ ಮದ ಯೌವನಾವಸ್ಥೆಯಲ್ಲಿದು ನಮ್ಮಲ್ಲಿ ಕಂಡು ಬರುತ್ತದೆ. ಮದ ಕೂಡ ಯೌವನಾವಸ್ಥೆಯಲ್ಲಿ ಕೂಡ ಈ ಮದ ಅನ್ನೋದಿರ್ತದೆ. ವಿದ್ಯೆಯ ಮದ, ನಾನು ಎಲ್ಲರಿಗಿಂತ ನಾನು ವಿದ್ಯಾವಂತನಿದ್ದೇನೆ, ನಾನೇ ಜ್ಞಾನಿ ಇದ್ದೇನೆ ಅಂತ ಹೇಳಿ ಒಂದು ಅಹಂಭಾವ ಮನಸ್ಸಿನಲ್ಲಿ ಮೂಡುತ್ತದ. ಇದು ವಿದ್ಯೆಯ ಮದ. ಮತ್ತು ಅಧಿಕಾರದ ಮದ. ಸರ್ಕಾರಿ ನೌಕರರಲ್ಲಿ ಇದು ಹೆಚ್ಚಾಗಿರುವುದುಂಟಿದಂತ. ಖಾಸಗಿಯವರಲ್ಲಿ ತಮ್ಮ ಕೆಳವರ್ಗದವರಲ್ಲಿ ಈ ಅಧಿಕಾರ ಮದವನ್ನ ಅವರು ನಡೆಸ್ತಾ ಇರ್ತಾರೆ. ಆದ್ರೆ ಹೆಚ್ಚಾಗಿ ಇದನ್ನ ಈ ಸರ್ಕಾರಿ ನೌಕರರಲ್ಲಿ ಅಧಿಕಾರ ಮದ ಇದು ಕೂಡ ಇರ್ತದೆ. ಈ ಅಭಿಮಾನವನ್ನ ತಾಳಿ ಅವರು ತಮ್ಮ ನಿತ್ಯ ಜೀವನದಲ್ಲಿ ಅಭಿಮಾನವನ್ನ ತಾಳಿ ಇಂಥವಕ್ಕೆಲ್ಲ ಇಂತಹ ವಿಷಯಗಳ ಮೇಲೆ ಅಭಿಮಾನವನ್ನ ತಾಳಿ ಆ ಮನುಷ್ಯ ಮದೋನ್ಮತ್ತ
ಬಿಡಿಸ ಪದ್ಮ ಅದು ಬಟ್ ಹಿಂಗ್ ಬಿಡಿಸಿ ಎದ್ದು ಮುದ್ದಿ ಮಾಡಿ ಎದ್ದಕ್ಕೆ ಹಿಂಗೆ ತೆಗಿತೀವಿ ಬಿಡಿಸಿ ಎದ್ದು ಬಿಡಿಸಿ ಬಟ್ಟೆ ಬಿಡಿಸಿ ಎದ್ದಕ್ಕೆ ಹಿಂಡ್ಬೇಕು. ಅದ್ರೊಳಗೆ ಕಾಮನ್ ಹಂಗೆ ಇರ್ತದೆ. ಸುಮ್ಮ ಮುದ್ದಿ ಮಾಡಿದ್ದೆ ಎದ್ದಕ್ಕೆ ಹಿಂಗೆ ತೆಗೆದು ಹಿಂಡಿದ್ರೆ ನೀರ್ ಬಂದ್ ಮಾಡವು ತುಂಬಾ ತ್ಯಾಗ ಮಾಡಬೇಕು, ಪರಿತ್ಯಜಿಸಬೇಕು ಅಂತ ಹೇಳಿ ಸರ್ವರಿಗೂ ಉಪದೇಶ ಮಾಡಿದವರು ಉಪದೇಶ ಮಾಡ್ತಾರೆ. ನೀರು ಉಪಯೋಗ ಮಾಡ್ತಾರೆ ನೀವು. ಈ ಪೂರ್ವದಲ್ಲಿ ಹೇಳಿದ ಒಂದು ಶಿವಾಗಮದ ಡೈರೆಕ್ಟ್ ಬರ್ತವೆ ಮಾಯಾ ಜೈ ಮನೋ ನ ಧರ್ಮೇನಾಪಿ ಸಂಪದಿ. ಈ ಒಂದು ಉಕ್ತಿಯಲ್ಲಿ ಹೇಳಿದ ಧನ ಮತ್ತು ಧರ್ಮಗಳ ಮೇಲೆ ಅಭಿಮಾನ ಪಡಕೂಡದು, ಧನ ಮತ್ತು ಧರ್ಮಗಳ ಮೇಲೆ ಅಭಿಮಾನ ಪಡಕೂಡದು ಅಂತ ಹೇಳಿ ಧನ ಮತ್ತು ಧರ್ಮಗಳು ಕ್ರಮವಾಗಿ ಐಹಿಕ ಮತ್ತು ಪಾರಲೌಕಿಕ ವ್ಯವಹಾರಗಳಿಗೆ ಹಣದ ಮದ ಮತ್ತು ಧರ್ಮದ ಮದ ಕ್ರಮವಾಗಿ ಏನಾಗ್ತದೆ, ಐಹಿಕ ಮತ್ತು ಪಾರಲೌಕಿಕ ವ್ಯವಹಾರಗಳಿಗೆ ಮೂಲವಾಗ್ತದೆ. ಇಹಲೋಕದ ಎಲ್ಲಾ ವ್ಯವಹಾರಗಳಿಗೆ ಧನ ಅನ್ನೋದು ಮೂಲವಾಗಿ ಈ ಧನದ ಮಹತ್ವವನ್ನ ಈ ರೀತಿಯಾಗಿ ತನ್ನ ಒಂದು ಶ್ಲೋಕದ ಮುಖಾಂತರ ಧನೇನ ನಿಷ್ಕುಲಿನಾ ಭವಂತಿ, ಧನೇನ ನಿಷ್ಕುಲಿನಾ ಭವಂತಿ, ಧನ್ಯೇರಾಪದಂ ಮಾನವ ನಿಷ್ಠರಂತಿ. ಧನೇನ ನಿಷ್ಕುಲಿನಾ ಭವಂತಿ, ಧನ್ಯೇರಾಪದಂ ಮಾನವ ನಿಷ್ಠರಂತಿ. ಧನ್ಯೇಭ್ಯಃ ಪರೋ ಬಾಂಧವೋ ನಾಸ್ತ್ಯ ಲೋಕೆ ಧನಾನ್ಯರ್ಜಯತ್ವಂ. ಈ ರೀತಿಯಾಗಿ ಒಬ್ಬ ಶುಭಾಷಿತಕಾರ ಈ ಧನದ ಮಹತ್ವ ಈ ರೀತಿಯಾದ ಅಂತ ಹೇಳ್ತಾ ಈ ಒಂದು ಶ್ಲೋಕದ ತಾತ್ಪರ್ಯ ಏನಂತಂದ್ರೆ, ಧನದಿಂದ ಕುಲಹೀನನು ಕುಲವಂತನಂತೆ ಮರ್ಯಾದೆಯನ್ನು ಪಡಿತಾನೆ. ಯಾರ ಹತ್ರ ಸಾಕಷ್ಟು ಹಣ ಇರ್ತದ ಅವನು ಕುಲಹೀನ ಇದ್ರೂ ಕೂಡ ಕುಲಹೀನನಾಗಿರ್ತಾನೆ. ಅವನು ಎಲ್ಲಾ ರೀತಿಯಿಂದ ಅವನು ಕುಲಹೀನಾಗಿ ಅವನಲ್ಲಿ ಧನ ಇತ್ತು ಅಂತಂದ್ರೆ ಅಮ್ಮ ಕುಲವಂತನಂತೆ ಮರ್ಯಾದೆ, ತನ್ನ ಕುಲವಂತನಂತೆ ಮರ್ಯಾದೆಯನ್ನು ಪಡಿತಾನ ಸಮಾಜದಾಗ. ಇವ ಕುಲವಂತದನ, ಇವನು ಒಳ್ಳೆಯವನದನ, ಎಲ್ಲರಿಗೂ ಒಳ್ಳೆಯವನು ಮಾಡ್ತಾನ ಅಂತ ಹೇಳಿ ಆ ಧನದಿಂದ ಲಾಭವನ್ನು ಪಡಿತಾನೆ. ಯಾರು ಕುಲಹೀನ ಸಮಾಜದಲ್ಲಿ ದೊಡ್ಡ ದೊಡ್ಡ ವಿಪತ್ತುಗಳನ್ನು ಸಹ ಧನದ ಪ್ರಭಾವದಿಂದಲೇ ಅವನು ದಾಟಬಹುದು. ಅವನು ಸಮಾಜದಲ್ಲಿ ಕೆಟ್ಟ ಕೆಲಸಗಳ ದುರ್ನಡತೆಯನ್ನ ಮಾಡಿದರೂ ಕೂಡ ಆ ಧನದ ಪ್ರಭಾವದಿಂದ ಆ ದುರ್ನಡತೆಗಳು ಅಲ್ಲಿ ಮಾಯವಾಗ್ತವು. ಅವನಿಗೆ ಎಲ್ಲಾ ರೀತಿಯಿಂದ ಮರ್ಯಾದೆ ಸಿಗ್ತದೆ. ಅವ ಕೆಟ್ಟ ನಡತೆ ಉಳ್ಳವನಾದರೂ ಕೂಡ ಆ ಧನದ ಪ್ರಭಾವದಿಂದ ಅವನಿಗೆ ಮತ್ತಷ್ಟು ಎಲ್ಲ ಸಮಾಜದ ಜನರು ಗೌರವ ಕೊಡ್ತಾನೆ. ಅಂತೆ ಜಗತ್ತಿನಲ್ಲಿ ಧನಕ್ಕಿಂತ ಬೇರೆ ಬಂಧುಗಳಿಲ್ಲ. ಆದ ಕಾರಣ ಧನವನ್ನು ಸಂಪಾದಿಸ್ರಿ ಅಂತ ಹೇಳ್ತಾರೆ. ಇದು ಒಂದು ಶ್ಲೋಕದ ಮಹತ್ವ, ಧನದ ಮಹತ್ವವನ್ನ ಹೇಳ್ತಾರೆ. ಈ ಧನ ಇಹಲೋಕದ ಎಲ್ಲಾ ವ್ಯವಹಾರಗಳಿಗೆ, ಸರ್ವ ವ್ಯವಹಾರಗಳಿಗೆ ಮೂಲ ಕಾರಣ ಆಗಿರುವುದರಿಂದ ಈ ಧನವನ್ನು ಸಂಪಾದಿಸಬೇಕೇನೋ ನಿಜ. ಆದ್ರೆ ಈ ಸಂಪಾದಿಸಿದ ಧನದ ಮೇಲೆ ಮದವನ್ನು ತಾಳಿದ್ರೆ ಆ ಧನದಿಂದ ಒಳ್ಳೆಯದನ್ನ
ಸಾಧಿಸಲಾರದೆ ಅನರ್ಥವನ್ನೇ ಸಾಧಿಸ್ತಾನೆ. ಸಾಕಷ್ಟು ಧನವನ್ನ ಹಣವನ್ನ ನೀವು ಒಳ್ಳೆಯ ಮಾರ್ಗದಿಂದ ಸಂಪಾದನೆ ಮಾಡ್ರಿ, ಆದ್ರೆ ಆ ಧನದ ಜೊತೆಗೆ ಮದ ಮದವನ್ನ ಅಂತಂದ್ರ ಆ ಧನದಿಂದ ಒಳ್ಳೆಯದಾದಂತ ಉತ್ತಮವಾದಂತ ಕೆಲಸಗಳ ಆಗಲಾರದೆ ಅನರ್ಥವನ್ನೇ ಅವನು ಸಾಧನೆ ಮಾಡ್ತಾನೆ. ಈ ಧನದ ಅಭಿಮಾನಿಯಾದಂತ ವ್ಯಕ್ತಿ ಅನ್ಯರ ಮೇಲೆ ಅನೇಕ ದೌರ್ಜನ್ಯಗಳನ್ನು ಎಸಗುತ್ತಾನೆ. ಧನದ ಮೇಲಿನ ಒಂದು ಆಶೆಯಿಂದ ಅವನ ಒಂದು ಅಭಿಮಾನದಿಂದ ಧನದ ಮದ ಜಾಸ್ತಿ ಇರ್ತದೆ. ಅಂತ ಧನದ ಮದದಿಂದ ಬೇರೆಯವರ ಮೇಲೆ ಅಂದ್ರೆ ಆರ್ಥಿಕವಾಗಿ ಅವರು ಅಶಕ್ತರಾದವರ ಮೇಲೆ ಅವನು ದೌರ್ಜನ್ಯವನ್ನ ನಡೆಸಿ ಬೇರೆಯವರಿಗೆ ಅನ್ಯರಿಗೆ ದುಃಖವನ್ನ ಕೊಡುವುದರ ಜೊತೆಗೆ ಕೊನೆಗೊಂದು ದಿನ ತಾನೂ ಕೂಡ ದುಃಖಿತನಾಗ್ತಾನೆ. ಆ ಧನದ ಮದದಿಂದಲೇ ಕೊನೆಗೆ ಅವನು ದುಃಖಿತನಾಗ್ತಾನೆ. ಆವಾಗ ನಾನು ಈ ಧನದ ಮದದಿಂದ ಎಷ್ಟು ಮೆರೆದೆ, ಎಷ್ಟು ಕೆಟ್ಟ ಕೆಲಸಗಳನ್ನ ಮಾಡಿದೆ ಅನ್ನೋದ ಅರಿವು ಆವಾಗ ಆಗ್ತದೆ. ಆದ್ದರಿಂದ ಈ ಧನವನ್ನ ಸಂಪಾದಿಸಿದರೂ ಕೂಡ ಆ ಧನದ ಅಭಿಮಾನವನ್ನ ಪಡೆಯದೇ ಇರಬೇಕು ಅಂತೇಳಿ ಆಚಾರ್ಯರಲ್ಲಿ ಉಪದೇಶವನ್ನ ಮಾಡ್ತಾರೆ. ಇದೇ ಪ್ರಕಾರವಾಗಿ ಈ ಪರಲೋಕದ ವ್ಯವಹಾರಗಳಿಗೆ ಧರ್ಮ ಕೊಡ್ತಾರೆ. ಧರ್ಮದಿಂದ ನಡೆದರೆ ನಮಗೆ ಸ್ವರ್ಗ ಸುಖ, ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಹೇಳಿ ಏನೋ ಒಂದು ನಂಬಿಕೆ ಇದೆ. ಅದೇ ನಂಬಿಕೆ ಪ್ರಕಾರ ಪರಲೋಕದ ವ್ಯವಹಾರ ಧರ್ಮನೇ ಮೂಲ, ಧರ್ಮದಿಂದ ನಡಿಬೇಕು. ಮನುಷ್ಯ ಯಜ್ಞ, ದಾನ, ಜಪ, ತಪ ಮುಂತಾದ ವಿಹಿತ ಕರ್ಮಗಳನ್ನ ಆಚರಿಸಿ ಧರ್ಮವನ್ನ ಸಂಪಾದಿಸ್ತಾನೆ. ಪೂಜಾ ಪುನಸ್ಕಾರ ಮತ್ತು ಯಜ್ಞ ಯಾಗಾದಿಗಳನ್ನ ಮಾಡಿ ಮತ್ತು ತಾನು ಸಂಪಾದಿಸಿದಂತ ಧನದಿಂದ ದಾನವನ್ನ ಮಾಡಿ ಜಪ ತಪವನ್ನ ಮಾಡಿ ಈ ರೀತಿಯಾದ ಕರ್ಮಗಳನ್ನ ಅಂದ್ರೆ ಶಾಸ್ತ್ರ ವಿಹಿತವಾದಂತಹ ಕರ್ಮಗಳನ್ನ ಆಚರಿಸಿ ನಮ್ಮ ಧರ್ಮವನ್ನು ಸಂಪಾದಿಸ್ತಾನೆ. ಧರ್ಮ ಪಾರಲೌಕಿಕ ಸುಖಕ್ಕೆ ಕಾರಣ ಆಗಿದ್ರು ಧರ್ಮ ಇದು ಈ ವ್ಯವಹಾರದ ಸುಖಕ್ಕೂ ಕಾರಣ ಆಗ್ತದೆ ಮತ್ತು ಪಾರಲೌಕಿಕ ಸುಖಕ್ಕೂ ಕಾರಣ ಆಗ್ತದೆ. ಇದು ಧರ್ಮ ಪಾರಲೌಕಿಕ ಸುಖಕ್ಕೆ ಕಾರಣ ಆಗಿದ್ರೂ ಕೂಡ ಆ ಧರ್ಮದ ಮೇಲಿನ ದುರಭಿಮಾನ ಮನುಷ್ಯನ ಅಧಪತನಕ್ಕೆ ಕಾರಣ ಆಗ್ತದೆ. ಧರ್ಮದ ಮೇಲೆ ನಾವು ದುರಭಿಮಾನ ತಾಳದೀವಿ ಅಂತಂದ್ರ ನಮ್ಮ ಅಧಪತನಕ್ಕೆ ನಾವೇ ಕಾರಣೀಭೂತರಾಗ್ತೀವಿ. ಅಂತೆಯೇ ಈ ತಾರಕಾಕ್ಷ, ಕಮಲಾಕ್ಷ, ವೀರ ವಿದ್ಯುನ್ಮಾಲಿ, ಹಿರಣ್ಯ ಕಶ್ಯಪ ಮತ್ತು ಭಸ್ಮಾಸುರ ಮುಂತಾದ ಕೆಲವು ತಪಸ್ವಿ ರಾಕ್ಷಸರ ಒಂದು
ಯಾರು ಧನ ಮತ್ತು ಧರ್ಮಗಳಲ್ಲಿ ಅಭಿಮಾನವನ್ನು ತ್ಯಜಿಸಿ, ಧನ ಮತ್ತು ಧರ್ಮಗಳಲ್ಲಿಯ ಅಭಿಮಾನವನ್ನ ತ್ಯಜಿಸಿ ಮಾಯೆ ಮೇಲೆ ವಿಜಯವನ್ನು ಯಾರು ಸಾಧಿಸ್ತಾರೆ ಅವರೇ ಸದಾ ಸುಖಿಗಳಾಗಿರಬಲ್ಲರು. ಈ ವಿಧವಾದಂತ ಮದರಾಹಿತ್ಯ ಅಂದ ಮದರಹಿತ್ಯವು ಮನುಷ್ಯನ ಮತ್ತೊಂದು ಶೀಲವಾಗಿದೆ. ಅಂದ ಮದರಹಿತವಾದಂಥ ಮದರಹಿತ ಯಾವ್ದಿರ್ತದ ಅದು ಮನುಷ್ಯನ ಶೀಲ ಅಂತೇಳಿ ಗುರುಗಳಲ್ಲಿ ಉಪದೇಶ ಮಾಡಿದರೆ ಈ 4 ನುಡಿಗಳನ್ನು ಎಲ್ಲರ ಮಾತುಗಳಿಗೆ ಅರ್ಪಿಸ್ತೀನಿ. ಶಾಂತಿ ಶಾಂತಿ ಶಾಂತಿ. ಇದುವರೆಗೆ ಮದ ಎಂಬ ಅರಿ ಅಂದ್ರೆ ವೈರಿ, ಆ ವೈರಿಯನ್ನ ಯಾವ ರೀತಿ ಅದರಿಂದ ಅನಾನುಕೂಲದ, ಯಾವ ರೀತಿ ಅದನ್ನ ತ್ಯಾಗ ಮಾಡಬೇಕು ಅನ್ನಂತ ಸೂಕ್ತ ಮಾರ್ಗದರ್ಶನ 56 ಶೀಲಗಳ ಪೈಕಿ ಹೇಳಿದ್ರು. ಮದ 64 ಶೀಲಗಳು. ಕಲ್ಯಾಣಪ್ಪ ಗುರುಗಳಿಗೆ ಧನ್ಯವಾದ. ನಾವು ಯಾವುದು ಮಿಥ್ಯ ಆದ ಅದರ ಬಗ್ಗೆ ಅಭಿಮಾನ ಪಟ್ಟೆವಂತಂದ್ರೆ ಅದು ಮದ. ಯಾವುದು ಸತ್ಯ ಆದ ಅದ್ರ ಬಗ್ಗೆ ಅಭಿಮಾನ ಇತ್ತು ಅಂತಂದ್ರೆ ಅದಕ್ಕೆ ಸದಭಿಮಾನ ಅಂತಾರೆ. ಅದಕ್ಕೆ ಸದಭಿಮಾನ. ಈಗ ಶುದ್ಧ ಬ್ರಹ್ಮ ತತ್ವ ಏನದ, ಇದಕ್ಕಿಂತ ಮ್ಯಾಲ ಮತ್ತೊಂದು ಏನು ಇಲ್ಲ. ಅಂಥದೊಂದು ಶ್ರೇಷ್ಠ ತತ್ವ ನಾವು ಮಾಡ್ತಾ ಇದ್ದೀವಿ, ವಿಚಾರ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದರ ಬಗ್ಗೆ ಸದಭಿಮಾನ ಇರಬೇಕು. ನಮ್ಮದು ಒಳ್ಳೆ ದಾರ್ಯಾಗದೀವಿ, ಒಳ್ಳೆ ವಿಚಾರ, ಒಳ್ಳೆ ಮಾರ್ಗ, ಒಳ್ಳೆ ಶಾಸ್ತ್ರ, ಒಳ್ಳೆ ಗುರು ಎಲ್ಲ ನಮಗೆ ಏನ್ ಸಿಗಬೇಕು, ಪರಮ ಶ್ರೇಷ್ಠವಾದದ್ದು ಸಿಕ್ಕದಪ್ಪ ಅನ್ನಂತ ತೃಪ್ತಿ ಇರಬೇಕು. ಅದು ಬರಬೇಕು. ಅದು ಬತ್ತಂದ್ರೆ ಸದಾಭಿಮಾನ. ಒಳಗೆ ಅಭಿಮಾನನೇ ಇರಲಿಲ್ಲ ಅಂತಂದ್ರೆ ಏನು ಕೆಲಸ ಮಾಡಕ್ಕಾಗಂಗಿಲ್ಲ. ಮಿಥ್ಯವಾಗಿದ್ದು ಅದ್ರ ಬಗ್ಗೆ ಬಹಳ ಅಭಿಮಾನ ಪಡ್ತಿದ್ದೇವೆ ಅಂತಂದ್ರೆ ಅದು ಸರಿಯಲ್ಲ. ಅದಕ್ಕೆ ಮದ ಅಂತಾರೆ. ಮದ
ಪ್ರಭುದೇವರು ಹೆಂಗದರಿ ವಚನ? ಏನನ್ನಿಸ್ತು ವಚನದ ಬಗ್ಗೆ? ಗಡಿಪಾರು ಮಾಡುವಾಗ ಗಡಿಪಾರು ಮಾಡಿ ಇನ್ನು ನೀನು ಇಲ್ಲಿರಬಾರ್ದು ಅಂತೇಳಿ ಬಿಜ್ಜಳ ಮಹಾರಾಜ ಬಸವಣ್ಣವರಿಗೆ ಕಲ್ಯಾಣದಿಂದ ಹೊರಗೆ ಹಾಕಾಗ ಹಾಡಿದ ವಚನ ಇದು. ಏನ್ ಮಾಡಿದ್ರು ಏನು ಅರ್ಥನೇ ಇಲ್ಲಲ್ಲ ಅಂತೇಳಿ ಕಲ್ಯಾಣ ಎಂಬ ಪ್ರಣತೆ ಒಡೆಯಿತ್ತು, ಬಸವ ಎಂಬ ತೈಲ ಚೆಲ್ಲಿತ್ತು, ಶರಣರು ಎಂಬ ಬತ್ತಿ ಬಿದ್ದಿತ್ತು, ಪ್ರಭುದೇವರು ಎಂಬ ಜ್ಯೋತಿ ನಂದಿತ್ತು. ಪ್ರಭುದೇವರೇ ಎದ್ದೋಗ್ಬಿಡ್ತಾರ ನಡೆಯ. ಹಿಂಗಾದಾಗ ಶರಣರ ಮನ ನೊಂದಿತ್ತು. ದುಃಖ ದುಃಖ ದುಃಖ, ಇದಕ್ಕಿಂತ ದೊಡ್ಡ ದುಃಖ ಇಡೀ ಜಗತ್ತಿನಾಗ ಎಲ್ಲಿ ಇಲ್ಲ. ಅಂತ ದುಃಖದ ವಚನ ಇದು. ಎಷ್ಟು ಚಲೋ ಮಾಡ್ಬೇಕಂದ್ರೂ ಕಡೆಗೆ ಅರ್ಥ ಇಲ್ಲ ಇಲ್ಲಿ ಅಂತ ಹೇಳಿ ಮನ ನೊಂದುಕೊಂಡು ಹೋಗ್ಬಿಡ್ತಾರ ಅಲ್ಲ. ಎಲ್ಲನೂ ಅಶಾಶ್ವತ ಅದ ಇಲ್ಲಿ, ಎಲ್ಲನೂ ಅಶಾಶ್ವತ, ಅನಿತ್ಯ ಅದ, ಎಲ್ಲಾನು ಕೆಟ್ಟ ಹೋಗೋದದ. ಒಂದು ಪ್ರಣತೆ ಎಷ್ಟು ದಿವಸ ಇಟ್ಕೊಳ್ಳಕ್ ಸಾಧ್ಯ ಅದ ರೀ? ಒಂದು ಪ್ರಣತಿ ತಗೊಂಡು ಬಂದ ಮೇಲೆ ಎಷ್ಟು ದಿನ ಇಟ್ಕೋತೀರ? ಮತ್ತೆ ಎಣ್ಣೆ ಅದು ಸುಟ್ಟರೆ ಹೋಗ್ಬೇಕು, ಚೆಲ್ಲರೆ ಹೋಗ್ಬೇಕು. ಬತ್ತಿ ಸುಟ್ಟರೆ ಹೋಗ್ಬೇಕು, ಪಣತಿ ಹೊಡಿತಾ ಬಿದ್ದರೆ ಹೋಗ್ಬೇಕು.
ಜ್ಯೋತಿ ಎಷ್ಟು ದಿವಸ ಇರ್ತದದು? ಎಲ್ಲ ಅನಿತ್ಯ. ಈ ಎಲ್ಲ ಅನಿತ್ಯಗಳನ್ನ ಬಳಸಿಕೊಂಡು ಸತ್ಯ, ನಿತ್ಯ, ಜ್ಞಾನ ಪೂರ್ವಕವಾದಂತ ಆನಂದ ಇದೇನದ ಇದನ್ನ ಪಡ್ಕೋಬೇಕಾಗ್ಯದ. ನಾವು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಜ್ಯೋತಿಯನ್ನ ಪಡ್ಕೊಳ್ಳೋದಕ್ಕೆ ಇವುಗಳನ್ನ ಬಳಸ್ಕೋಬೇಕು. ಆ ಸಚ್ಚಿದಾನಂದ ಜ್ಯೋತಿ ಹೊತ್ತಿಸಿದ್ದು ಅದು ಶಾಶ್ವತ. ಅದು ವಚನ ಸಾಹಿತ್ಯ ಶಾಶ್ವತ ಅದ. ವಚನದ ಜ್ಞಾನ ಶಾಶ್ವತ ಅದ. ಆ ವಚನದ ಜ್ಞಾನ ಉತ್ಪತ್ತಿ ಆಗ್ಬೇಕಾದ್ರ ಇವೆಲ್ಲ ಬತ್ತಿ, ಪಣತಿ, ಜ್ಯೋತಿ ಇವೆಲ್ಲ ಕೆಲಸ ಮಾಡಿ ಎಷ್ಟು ದಿನ ಇರ್ತಾವ? ಯಾವ್ದಾರ ಊರಿಗೆ ಹೋಗ್ಬೇಕಾದ್ರೆ ಬಸ್ನಾಗ ಕುಂದಿರ್ತೀರಿ, ಎಷ್ಟೊತ್ತು ಕುಂದಿರ್ತೀರಿ ಬಸ್ನಾಗ? ಇಳಿಯಬೇಕಲ್ಲ. ಇಳಿದ ಮೇಲೆ ಮತ್ತ ಯಾವ ಕೆಲ್ಸಕ್ಕೆ ಬಂದಿರಿ ಆ ಕೆಲ್ಸಕ್ಕೆ ಹೋಗ್ಬೇಕ ಅಷ್ಟೇ. ಅದಕ್ಕೆ ಅನಿತ್ಯವಾದದ್ದು. ಈ ಕಾರ್ ತಗೊಂಡಿರ್ತೀರಿ ಅಂದ್ರೆ ಕಾರ್ ತಗೊಂಡ್ಮೇಲೆ ಎಷ್ಟೊತ್ತನ ಕುಂದಿರ್ತೀರಿ ಕಾರ್ನಾಗ? ಇಳಿಯಬೇಕಲ್ಲ. ಕಾರ್ನಾಗ ಕುಂತ ಮೇಲೆ ಇಳಿಯೋದ್ರಾಗೆ ಅದ್ರದ್ದು ಏನು ಉಪಯೋಗ ತಕೋಬೇಕು ಅಷ್ಟೇ. ಭಯಾನಕದಲ್ರಿ ವಚನ. ಏನು ಅನ್ಸ್ಲಿಲ್ಲ? ಯಾಕಾತ ನಿರಾಶೆ ಅಂದ್ರೆ ಇದು ಹಿಂಗೇ ನಡೀತದ ಅಂತ ತಿಳ್ಕೊಂಡಿರ್ತೀವಲ್ಲ, ಅದಕ್ಕೆ ಹಂಗಾತು. ಅದಕ್ಕಿಂತ ಮೊದಲೇ ತಿಳ್ಕೊಬೇಕು ಇದೇನು ಎಲ್ಲ ಇದು ಇರೋದ್ರಾಗೆ ಉಪಯೋಗ ತಕ್ಕೋಬೇಕಂತ. ನಿತ್ಯ ಅಂತ ತಿಳ್ಕೊಂಡದ್ದಕ್ಕೆ ಅದು ದುಃಖ ಆಯ್ತು ಅಷ್ಟೇ. ಮತ್ತಿನ್ನೇನಿಲ್ಲ. ಓಂ ಸದ್ಗುರು ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಸಾಧು ಶ್ರೀ ನಿಶ್ಚಲದಾಸಜಿಯೇ ನಮಃ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲದಾಸ್ಜಿಯವರ ಕೃತಿ ತರಂಗ 5. ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರ ಜೊತೆಗೆ ಉಪದೇಶ. 267ನೇ ವಿಷಯಾಂಕ. ಮಾಧ್ಯಮಿಕ ಬೌದ್ಧನ ಮತ ಶೂನ್ಯವಾದ. 157ನೇ ದೋಹಾದ ವಿಶ್ಲೇಷಣೆಯ ಮುಂದುವರಿದ ಭಾಗ. ಪಂಚಕೋಶಗಳ ಒಳಗೆ ಪರಮಾತ್ಮನಿದ್ದಾನೆ. ಪಂಚಕೋಶಗಳು ಅಂದ್ರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಈ ಒಂದು ಆತ್ಮದ ಇರುವಿಕೆ ಒಂದೇ ದಿನಕ್ಕೆ ಅನುಭವಕ್ಕೆ ಬಂದಿಲ್ಲ. ಅನಂತ ಅನೇಕ ಮುಮುಕ್ಷುಗಳು ಆ ಒಂದು ಸತ್ಯದ ಸಂಶೋಧನೆಗಾಗಿ ಬಹಳಷ್ಟು ಸಮಯ ಚಿಂತನೆ ಮಾಡಿ ತಮ್ಮ ಅನುಭವಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾ ಇದ್ದಾರೆ. 4ನೇ ತರಂಗದೊಳಗ
ಯಾವುದು ಆತ್ಮ, ಯಾವುದು ಪರಮಾತ್ಮ, ಯಾವುದು ಅನಾತ್ಮ, ಯಾವುದು ಈಶ್ವರ, ಯಾವುದು ಜಗತ್ತ, ಯಾವುದು ಶಿವ, ಯಾವುದು ಜೀವ, ಯಾವುದು ಬಂಧ, ಯಾವುದು ಮೋಕ್ಷ, ಎಲ್ಲವನ್ನ ಸ್ಪಷ್ಟವಾಗಿ ತಿಳಿಸಿ 5ನೇ ತರಂಗದೊಳಗ ಉಪಾಸನೆಯ ಭಾಗದೊಳಗ ನಾನಾ ರೀತಿ ಜನರು ಈ ಸಂಶೋಧನೆ ಮಾಡಬೇಕಾದ್ರೆ ಏನೇನು ಪ್ರಯತ್ನ ಪಟ್ಟಾರ ಅನ್ನಂತ ವಿಚಾರ. ಈಗ ಅನ್ನಮಯ ಕೋಶನೆ ಆತ್ಮ ಅಂತೇಳಿ ವಿರೋಚನ ಹೇಳುವಾಗ, ವಿರೋಚನನ ಸಿದ್ಧಾಂತ ಹೇಳುವಾಗ ಆ ವಿರೋಚನಾಗಿ ಆ ಮಾತು ಹೇಳ್ಬೇಕಿಲ್ಲಿ ನಾವು. ಸಾಧು ನಿಶ್ಚಲದಾಸನಾಗಿ ಆತ್ಮವೇ ನಾನು ಅನ್ನಂಥದ್ದು ಗೊತ್ತದ. ಆದ್ರೆ ವಿರೋಚನ ಯಾವುದಕ್ಕೆ ಆತ್ಮ ಅಂದಾನ, ಆತ ಹೇಳಿದ್ದಂತ ಸಿದ್ಧಾಂತ ಏನು, ಹೆಂಗ್ ಹೇಳ್ದ, ಯಾವ ರೀತಿ ಅದಕ್ಕೆ ಅವ ಸಮರ್ಥನೆ ಮಾಡ್ಕೊಂಡ, ಅವನ್ಕಿಂತ ಮ್ಯಾಲ ಒಬ್ಬ ಇಂದ್ರಿಯಗಳೇ ಆತ್ಮ ಅಂತ ಹೇಳ್ದ. ಇಂದ್ರಿಯಗಳ ಆತ್ಮ ಅಂತ ಹೇಳುವ ಏನ್ ಮಾಡ್ದ, ತನ್ನ ಇಂದ್ರಿಯಗಳೇ ಆತ್ಮ ಅಂತ ಹೆಂಗ್ ಸಮರ್ಥನೆ ಮಾಡ್ಕೊತಾನ, ಅನ್ನಮಯ ಕೋಶನೇ ಆತ್ಮ ಅಲ್ಲ ಅಂತೇಳಿ ಯಾವ ರೀತಿ ಖಂಡನ ಮಾಡ್ತಾನ. ಅವರು ಯಾರ್ಯಾರು ಏನೇನ್ ಮಾಡ್ಯಾರ ಅದರ ಬಗ್ಗೆ ನಾವು ಚಿಂತನೆ ಮಾಡುವಾಗ ಅವರಂಗೆ ನಾವು ಹೇಳ್ಬೇಕು. ಚನ್ನಬಸವಣ್ಣನ ವಚನ ಹೇಳ್ಬೇಕಾದ್ರೆ ನಾವು ಚನ್ನಬಸವಣ್ಣಗೆ ಹೇಳ್ಬೇಕು. ಈಗ ಮಾಧ್ಯಮಿಕ ಬೌದ್ಧ ಏನ್ ಹೇಳೇನ, ಆನಂದಮಯ ಕೋಶವೇ ಆತ್ಮ ಅಂದ. ಅವನ ಅನುಭವದ ಮಟ್ಟ ಅಲ್ಲಿಗೆ ಅದ. ಆನಂದಮಯ ಕೋಶ ಅನಾತ್ಮ ಅನ್ನೋದು ಎಲ್ಲರಿಗೂ ಗೊತ್ತದ. 4ನೇ ತರಂಗದೊಳಗೆ ಎಲ್ಲ ತಿಳ್ಕೊಂಡಿವಿ. ಮತ್ತಿನ್ಯಾರು ಬಂದು ಏನು ಹೇಳಂತದ್ದು ಕೇಳಂತದ್ದು ಏನು ಇಲ್ಲ, ಎಲ್ಲರಿಗೂ ಗೊತ್ತಿದ್ದದ್ದೇ ಆದ. ಈಗ ಏನಾಗ್ಯದ ಅಂದ್ರೆ ಮಾಧ್ಯಮಿಕ ಬೌದ್ಧ ಯಾವ ರೀತಿ ಆತ ಆತ್ಮದ ಸಂಶೋಧನೆಯಲ್ಲಿ ತೊಡಗಿದ್ದ ಅನ್ನೋದನ್ನ ನಾವಿಲ್ಲಿ ವಿಚಾರ ಮಾಡ್ತಾ ಇದ್ದೇವೆ. ಇಲ್ಲಿ ಬೌದ್ಧರು ಹೀಗೆ ಹೇಳುತ್ತಾರೆ, ಆತ್ಮ ಹೆಂಗದನ, ಅಂಶಿ ಇಲ್ಲ. ಅಂಶಿ ಇಲ್ಲದಂತ ಸ್ಥಿತಿಗೆ ಏನಂತಾರ, ನಿರಂಶ. ಖಂಡ ಇರ್ಲಾರ್ದಕ್ಕ ಅಖಂಡ ಹೆಂಗಂತೀರಿ, ಹಂಗ ಅಂಶಿ ಇಲ್ಲದಕ್ಕೆ ನಿರಂಶ. ಆತ್ಮ ನಿರಂಶನಾಗಿದ್ದಾನೆ, ಅಖಂಡನಾಗಿದ್ದಾನೆ. ಆ ಒಂದು ಕುಮಾರಿಲ ಭಟ್ಟ ಏನ್ ಮಾಡ್ದ, ಆತ್ಮವನ್ನ 2 ಭಾಗ ಮಾಡ್ದ. ಒಂದು ಪ್ರಕಾಶ ರೂಪ, ಇನ್ನ ಒಂದು ಅಪ್ರಕಾಶ ರೂಪ. ಮತ್ತೆ ಜಡ ರೂಪ, ಚೇತನ ರೂಪ ಅಂತೇಳಿ 2 ರೂಪ ಮಾಡಿ ಗದ್ದಲಕ್ಕೆ ಹಾಕಿದ್ದ. ಅದಕ್ಕೆ ದೃಷ್ಟಾಂತ ಹೆಂಗ ಅಂತಂದ್ರ ಮಿಣುಕು ಹುಳ ಇದ್ದಂಗ, ಅದಕ್ಕಿಂತ ಮೊದಲು ಒಬ್ಬ ಕೋಲ್ ಮಿಂಚು ಇದ್ದಂಗ ಅಂತ ಹೇಳ್ಕೊತ ಬಂದು. ಕೋಲ್ ಮಿಂಚು ಇದ್ದಂಗ ಅಲ್ಲ, ಅದು ಮಿಣುಕು ಹುಳ ಇದ್ದಂಗ ಇರ್ತದ. ಕೋಲ್ ಮಿಂಚು ಇಲ್ಲದಿದ್ದಂಗೆ ತೋರಿ ಮಾಯ ಆಗಿಬಿಡ್ತದ. ಆದ್ರ ಮಿಣುಕು ಹುಳ ಇರ್ತದ, ಒಮ್ಮೆ ಪ್ರಕಾಶಿಸ್ತದ, ಒಮ್ಮೆ ಪ್ರಕಾಶಿಸಂಗಿಲ್ಲ ಅಂತೇಳಿ ಅವ ಖಂಡ ಮಾಡದ, ಅಂಶ ಮಾಡಿಟ್ಟ. ಅದಕ್ಕೆ ಇಲ್ಲಿ ಆನಂದಮಯ ಕೋಶನೇ ಆತ್ಮ ಎನ್ನುವ ಮಾಧ್ಯಮಿಕ ಬೌದ್ಧ ಏನ್ ಹೇಳ್ತಾನ, ಇವನು ಪಾಠ ಹೇಳುವಾಗ ನಿಮಗೊಂದು ಕಾಮನ್ ಸೆನ್ಸ್ ಇರ್ಬೇಕು. ಏನು, ಮಾಧ್ಯಮಿಕ ಬೌದ್ಧನ ಪಾಠ ನಡೆದದ, ಇಲ್ಲಿ ಈತ ಯಾವುದಕ್ಕೆ ಆತ್ಮ ಅಂದಾನ ಅಂತ ತಿಳ್ಕೊಂಡು ಅದನ್ನೇ ಪ್ರತಿಪಾದನೆ ಮಾಡ್ಲಕತ್ತಾರ ಅನ್ನೋಂಥದ್ದು ಒಂದು ನಿಮಗ ಪ್ರಜ್ಞೆ ಇಟ್ಕೊಂಡು ಕೇಳ್ತಿರ್ಬೇಕು. ಆ ಪ್ರಜ್ಞೆ ಬಿಟ್ಟು ನಮಗ ಆತ್ಮನೇ ಗೊತ್ತದ ಅಂತೇಳಿ ಇಲ್ಲಿ ಏನ್ ನಡೆದದ ಇದನ್ನ ತಿಳ್ಕೊಳ್ಳೋದು ಬಿಟ್ಟು ನಿಮ್ ತಲೆಗಿದ್ದದ್ದೇ ಹೇಳ್ಕೊತಾದ್ರ ಇದು ಹೆಂಗ್ ಹೇಳ್ಬೇಕು. ಅವ್ರ ಮೊದಲಿನವ್ರ ಸಂಶೋಧನೆ ಹೆಂಗ್ ಮಾಡ್ಯಾರ ಅನ್ನೋದು ಹೆಂಗ್ ತಿಳ್ಕೊಬೇಕು. ಅದಕ್ಕೆ ಇಲ್ಲಿ ನಾನು ಈ ಮಾಧ್ಯಮಿಕ ಬೌದ್ಧನ ಪಾಠ ಹೇಳುವಾಗ
ಆತ್ಮ ಅಂತ ಎದಕ್ಕಂತೀನಿ ನಾ ಇಲ್ಲಿ? ಆನಂದಮಯ ಕೋಶವನ್ನು ಕುರಿತು ಆತ್ಮ ಅಂತ ಇರ್ತೀನಿ. ಯಾಕಂದ್ರೆ ಅವನು ಪಾಠ ನಡೆದದ ಈಗ. ಆ ಸೆನ್ಸ್ ನಿಮಗಿರ್ಬೇಕು. ಆ ಸೆನ್ಸ್ ಇಲ್ಲ ಅಂತಂದ್ರೆ ಯಾರೇನು ಮಾಡಕ್ಕಾಗಲ್ಲ. ಇವನೇನಂತಾನ? ಆನಂದಮಯ ಕೋಶವನ್ನೇ ಆತ್ಮ ಅಂತ. ಮತ್ತ ಎಲ್ಲ ಪ್ರತಿಯೊಂದು ಕೋಶವನ್ನ ನಾವು ಆತ್ಮ ಅಂತ ಹೇಳಿದ ಮೇಲೆ ಲಾಸ್ಟಿಗೆ ಖಂಡಿಸ್ಲಕತ್ತೀವೇ ಇಲ್ಲ? ಅದು ಸದ್ರೂಪ ಆದೋ ಇಲ್ಲೋ, ಚಿದ್ರೂಪ ಆದ ಇಲ್ಲೋ ಅಂತೇಳಿ ಖಂಡಿಸ್ಲಕತ್ತೀವೇ ಇಲ್ಲ? ಖಂಡಿಸಿ ಮತ್ತೆ ನಾವು ವೇದಾಂತ ಸಿದ್ಧಾಂತದ ಪ್ರಕಾರ ಅದನ್ನ ಅಲ್ಲಗಳಿತಾ ಇದ್ದೀವೇ ಇಲ್ಲ? ಏನು ಅದೇ ಆತ್ಮ ಅಂತ ಹೇಳ್ಕೊತ ಹೊಂಟಿವೆ? ಪ್ರತಿ ಸ್ಟೆಪ್ನೊಳಗೂ ಖಂಡಿಸ್ತಾ ಇದ್ದೀವಿ. ಅವ್ರು ಹೆಂಗ್ ಮಂಡನ ಮಾಡ್ಯಾರ ಆ ವಿಷಯ ತಗೊಂಡು ಮತ್ತೆ ನಾವು ಖಂಡಿಸ್ಲಕತ್ತೀವಿ. ವಿಚಾರ ಸಾಗರದಾಗ ಈ ಸ್ಟೇಜ್ ಒಳಗೆ ಅದಕ್ಕೆ ಖಂಡಿಸಿಲ್ಲ ಅವರು, ಮುಂದೆ ಖಂಡಿಸೋರು ಅದಾರ. ಆದ್ರೂ ನಿಮ್ಗ ಕನ್ಫ್ಯೂಸ್ ಆಗ್ತದಂತೇಳಿ ನಾವು ಪ್ರತಿಯೊಂದು ಸ್ಟೇಜ್ನೊಳಗೂ ಖಂಡಿಸಿ ನಿಮ್ಮದೇ ಆದ ಒಂದು ಸ್ಕೇಲ್ ಇಟ್ಕೋರಿ. ಈ ಪಂಚಕೋಶಗಳೇ ಆತ್ಮ ಅಂತೇಳಿ ಅವರು ಹೇಳುವಾಗ ನಿಮ್ಮ ಪ್ರಕಾರ ಇದು ಆತ್ಮ ಹೌದಾ ಅಲ್ಲ ಅಂತ ಹೇಳಕ್ಕೆ ನಿಮಗೆ ಖಂಡನೆ ಮಾಡ್ಲಿಕ್ಕೆ ನಿಮಗೆ ಸ್ವಾತಂತ್ರ್ಯ ಕೊಟ್ಟಿವಿ. ಇವ್ರು ಹೆಂಗ ಪ್ರತಿಪಾದನೆ ಮಾಡ್ಯಾನ ಅನ್ನಂತ ಮಾತ ನಾವು ಇಲ್ಲಿ ಹೇಳ್ತಾ ಇರ್ಬೇಕಾದ್ರ ಅದೇನ್ ತಪ್ಪ ಹೇಳೋದು? ಗೊತ್ತಿಲ್ಲ ನಮಗ, ನಿಮಗೆ ಗೊತ್ತದ. ಇಲ್ಲಿ ಏನ್ ನಡೆದದ? ಮೊದಲ ಹೊಂದಿಕೊಂಡು ತಿಳ್ಕೊಂಡು ಅಣುವಿನಿಂದ ಇದ್ದು ಅಣುವಿನಿಂದ ಕೇಳೋದು ಕಲಿಬೇಕು. ಒಂದು ಹೇಳಲಕ್ಕ ಅವಕಾಶ ಕೊಟ್ರೆ ಮಾತಾಡ್ಬೇಕು. ನೀವು ಮಾತಾಡ್ರಿ ಅಂದ್ರೆ ಮಾತಾಡ್ಬೇಕು, ಇಲ್ಲ ಅಂತಂದ್ರೆ ಗಪ್ಪ ಕುಂತಿರ್ಬೇಕು, ಕೇಳ್ಕೊತಿರ್ಬೇಕು. ಕೇಳಾಗ ಹೆಂಗ್ ಕೇಳ್ಬೇಕು? ಅದಕ್ಕೊಂದು ಶಿಷ್ಟಾಚಾರ ಅದ ಕೇಳೋದಕ್ಕೆ. ಏನು ಗೊತ್ತಿಲ್ಲ ಅಂತ ಒಳಗೆ ಇಟ್ಕೊಂಡು ಕುಂತು ಕೇಳಿದ್ರೆ ಏನಾರ ಒಂದಿಟ್ಟು ಒಳಗೆ ಓದ್ತವ. ನನಗೆ ಎಲ್ಲ ಗೊತ್ತದ ಅಂತೇಳಿ ಪಾಂಡಿತ್ಯ ಮದ ಒಳಗೆ ತುಂಬಿಕೊಂಡು ಡಿಕ್ಕಿ ಹೊಡ್ಕೊತ್ ಕೂತದ. ಟಗರಿನ ಬುದ್ಧಿ ಅದು. ಟಗರ್ ಏನ್ ಮಾಡ್ತಿರ್ತದ? ಡಿಕ್ಕಿ ಹೊಡಿತಿರ್ತವ ಎದ್ರ ಬಂದವ್ರಿಗೆಲ್ಲ. ಹಂಗ ಮಾಡಬಾರ್ದು. ಮುಂದೆ ಕೂತು ಕೇಳಕತ್ತೀವಿ, ಶ್ರವಣ ಮಾಡ್ಲಕತ್ತೀವಿ ಅಂದ್ರೆ ಒಳಗಿದ್ದದ್ದು ಪೂರ್ತಿ ಖಾಲಿ ಮಾಡ್ಕೊಂಡು ಏನೂ ಗೊತ್ತಿಲ್ಲ, ನನಗೆಲ್ಲ ಗೊತ್ತಿದ್ರು ಸಹಿತ ಏನೂ ಗೊತ್ತಿಲ್ಲ ಅನ್ನೋ ರೀತಿ ಸುಮ್ಮ ಕೂತು ಕೇಳಿದ್ರೆ ಏನಾರ ಒಂದಿಟ್ಟು ತಿಳಿತದೆ. ನನಗೇನೋ ಅರ್ಧಮರ್ಧ ಗೊತ್ತದಂತೇಳಿ ಅದು ಪೂರ್ತಿ ಅದೇ ಬ್ರಹ್ಮಜ್ಞಾನ ಅಂತ ತಿಳ್ಕೊಂಡು ಯಾರು ಏನೇ ಹೇಳಿದ್ರ ನಂದೇ ಒಂದು ವಿಚಾರ ತಗೊಂಡು ಅದಕ್ಕೆ ಡಿಕ್ಕಿ ಹೊಡ್ಕೊತಾದ್ರೆ ಅದು ಟಗರು ಅಂತಾರೆ ಶರಣರ ವಚನದ. ಟಗರುಗಳಂತಾರ. ಅದು ಬೇಡ. ಹಾಲಿನ ಬೊಗಣಿ ಸ್ವಚ್ಛ ಇರ್ಬೇಕು. ಹಾಲು ಹಾಕಿ ಕಾಸ್ಬೇಕಾದ್ರೆ ಶ್ರವಣ ಮಾಡೋರು ಹಾಲಿನ ಬೊಗಣಿ ಇದ್ದಂಗೆ ಇರ್ಬೇಕಂತ. ಸುಮ್ಮ ಕೂತು ಕೇಳ್ಬೇಕು, ಮಾತಾಡಬಾರ್ದು. ನಡ್ಬರ್ಕ್ ಕರೆದು ಮಾತಾಡ್ಸ್ರಿ, ಹೆಸರು ಕೊಟ್ಟು ಕರೆದು ಏನ್ ಮಾತಾಡ್ತೀರಿ, ಏನ್ರ ಮಾತಾಡ್ರಿ ಅಂದ್ರೆ ಮಾತಾಡ್ಬೇಕು. ಇಲ್ಲಾಂದ್ರೆ ಸುಮ್ಮನೆ ಮಧ್ಯದಲ್ಲಿ ಇಲ್ಲಿ ವಿಚಾರ ಬರ್ಬೇಕಾದ್ರ ನಮ್ಮ ವೈಯಕ್ತಿಕಲಿಂತ ಬರ್ತಾ ಇರಲ್ಲ. ಅದು ದೈವದತ್ತವಾಗಿ ನಿಮ್ಮ ಪುಣ್ಯಕ್ಕೆ ಏನಿರ್ತದ ಅದನ್ನ ನಿಶ್ಚಲದಾಸ ಕರುಣಿಸ್ತಾ ಇರ್ತಾನೆ ನನ್ನ ಮೂಲಕ ಅಷ್ಟೇ. ನನ್ನ ಪ್ರತಿಪಾದನೆ ಇಲ್ಲಿ ಏನು ಇರಲ್ಲ. ನಿಮ್ಮ ಪುಣ್ಯಕ್ಕೆ ಏನು ಕಳಿಸ್ಬೇಕು ಇವತ್ತು ಜ್ಞಾನ, ಅದನ್ನ ಆತ ಪ್ರತಿಪಾದಿಸ್ತಿರ್ತಾನ. ಅದ್ರ ಬಗ್ಗೆ ಶ್ರದ್ಧೆ ನಂಬಿಕೆ ಇಟ್ಕೊಂಡು ಸುಮ್ಮ ಕೂತು ಕೇಳಬೇಕು. ಏನಾರ ತಿಳಿಲಿಲ್ಲ ಅಂತಂದ್ರೆ ಆಮೇಲೆ ಏನ್ ತಿಳಿದಿಲ್ಲ ಕೇಳ್ರಿ ಅಂತ ಹೇಳಿದ್ರೆ ಮಾತಾಡೋದು. ಸುಮ್ನೆ ನಡ್ಬರ್ಕ್ ಮಾತಾಡಿ ಪಾಠ ಕೇಳಿಸಿದ್ರ ಎಲ್ಲರಿಗೂ ತೊಂದರೆ ಆಯ್ತು. ಅದಕ್ಕೆ ಇಲ್ಲಿ ಏನ್ ಹೇಳ್ತಾನ? ನಿರಂಶ. ಅವ ಅಖಂಡ ಅವನ. ಅಂಶ ಅಂಶಿ ಅಲ್ಲ, ಖಂಡ ಅಲ್ಲ, ಜಡ ಚೇತನ ಅಂತೇಳಿ ಖಂಡ ಇಲ್ಲ. ಮತ್ತೆ ಪ್ರಕಾಶ ಅಪ್ರಕಾಶ ಅಂತ ಇಲ್ಲ. ಆತ ನಿರಂತರ ಅದ. ನಾವು ಹೊನ್ನಿ ಉಳದಂತೆ ಅಲ್ಲ. ಹೀಗಾಗಿ ಉಭಯ ರೂಪದ ಸಿದ್ಧಿಗೋಸ್ಕರ ಆತ್ಮನನ್ನು ಅಂಶ ಎಂದು ಒಪ್ಪಬೇಕಾಗುತ್ತದೆ. ಅಲ್ಲಿ ಏನಾಗ್ತದ? ಎರಡೂ ಬೆಳಕು ಅದ, ಕತ್ತಲು ಅದ,
ಅಂತಂದ್ಮೇಲೆ ಅವೆರಡು ಕಣ್ಣೆದ್ರೆ ಕಾಣ್ತಾವಲ್ಲ ಅಂತಂದ್ಮೇಲೆ ಎರಡು ಪ್ರಕಾರ ಅದ ಅಂತೇಳಿ ಒಪ್ಪಬೇಕ. ಹಂಗಲ್ಲ, ಅಂಶವುಳ್ಳ ಪದಾರ್ಥಗಳು ಖಂಡ ಇರವು, ಅಂಶವುಳ್ಳಂತಾವು ಏನಾಗ್ತವವು? ಸೃಷ್ಟಿ ಮತ್ತು ಸ್ಥಿತಿ, ಉತ್ಪತ್ತಿ ಮತ್ತು ನಾಶಕ್ಕೆ ಕಾರಣ ಆಗಿರ್ತಾವ. ಉತ್ಪತ್ತಿ ನಾಶಕ್ಕೊಳಗಾಗ್ತಾವ. ಅಖಂಡ ಇದ್ದದ್ದು ಮಾತ್ರ ಉತ್ಪತ್ತಿ ಇಲ್ಲ, ನಾಶ ಇಲ್ಲ. ಖಂಡ ಇದ್ದದ್ದು ಉತ್ಪತ್ತಿ ಮತ್ತು ನಾಶಕ್ಕೊಳಗಾಗಿರ್ತದ. ಅದನ್ನ ನಾವು ಆತ್ಮ ಅನ್ನಂಗಿಲ್ಲ. ಅದಕ್ಕೆ ಉತ್ಪತ್ತಿ ನಾಶ ಯಾವುದಕ್ಕದ ಅಂತಂದ್ರ ಯಾವುದು ಅಂಶ ಮತ್ತು ಅಂಶಿ ಆಗಿರ್ತದ, ಯಾವುದು ಖಂಡವಾಗಿರ್ತದ. ಅದು ಯಾವ ರೀತಿ ಘಟಾದಿಗಳು ಉತ್ಪತ್ತಿ ನಾಶದಿಂದ ಕೂಡಿಕೊಂಡಿರುವವೋ ಅದೇ ರೀತಿ ಆತ್ಮನು ಕೂಡ ಉತ್ಪತ್ತಿ ನಾಶ ಉಳ್ಳವನಂತ ಹೇಳ್ಬೇಕಾಗ್ತದ. ಆತ್ಮನಿಗೆ ಉತ್ಪತ್ತಿ ನಾಶ ಉಳ್ಳವನಂತ ಯಾಕೆ ಹೇಳ್ಬೇಕಾಗ್ತದ? ಆತ್ಮನಿಗೆ ಅಂಶ ಅಂಶಿ ಭಾವ ತಾಳಿದರೆ, ಆತ ಖಂಡ ಅಂತೇಳಿ ಭಾವ ತಾಳಿದರೆ ಈ ರೀತಿ ಸಮಸ್ಯೆ ಬರ್ತದೆ. ಅದಕ್ಕೆ ಯಾವುದು ಉತ್ಪತ್ತಿ ನಾಶ ಉಳ್ಳದ್ದಾಗಿರುತ್ತದೆಯೋ ಅದು ಉತ್ಪತ್ತಿಗಿಂತಲೂ ಪೂರ್ವದಲ್ಲಿ ಮತ್ತು ನಾಶದ ನಂತರದಲ್ಲಿ ಅಸತ್ತಾಗಿರುತ್ತದೆ. ಯಾವುದನ್ನ ಕುರಿತು ಹೇಳಕತ್ತಾನೀಗ? ಆನಂದಮಯ ಕೋಶನೇ ಆತ್ಮ ಅಂತ ಹೇಳುವ ಭಾವದಲ್ಲಿ ಏನ್ ಮಾಡ್ಲಕತ್ತಾನವನು? ಆನಂದಮಯ ಕೋಶ ಎತ್ತರಿದ್ದಾಗ ನಿದ್ದೆ ಹತ್ತದಲ್ಲ, ಎತ್ತರಿದ್ದವ್ರು ನಿದ್ದೆ ಮಾಡ್ಲಕತ್ತಾರ ಅಂದ್ರೆ ಆನಂದಮಯ ಕೋಶ ಉತ್ಪತ್ತಿ ಆಯ್ತು. ನಿದ್ದೆ ಎತ್ತಿದವರು ಮತ್ತೆ ಎತ್ತರ ಆದ್ರಂದ್ರೆ ಆನಂದಮಯ ಕೋಶ ನಾಶ ಆಯ್ತು. ಹೌದಾ ಇಲ್ಲ? ಎತ್ತರಿದ್ದವರು ನಿದ್ದಿಗೆ ಹೋದ್ರಂತಂದ್ರ ಆನಂದಮಯ ಕೋಶ ಉತ್ಪತ್ತಿ ಆಯ್ತು. ಮತ್ತೆ ನಿದ್ದೆ ಎತ್ತಿದವರು ಮತ್ತೆ ಎತ್ತರ ಆದ್ರಂದ್ರೆ ಆನಂದಮಯ ಕೋಶ ನಾಶ ಆಯ್ತು. ಈ ರೀತಿ ಇದ್ದಾಗ ಆ ಉತ್ಪತ್ತಿ ಆಗೋದಕ್ಕಿಂತ ಮೊದಲ ಆನಂದಮಯ ಕೋಶ ಇತ್ತೇನು? ಇಲ್ಲ. ಅದು ಏನಾಯ್ತು? ಇಲ್ಲದಕ್ಕೆ ಏನಂದ್ರು? ಅಸತ್ ಅಂದ್ರು. ಮತ್ತ ಆನಂದಮಯ ಕೋಶ ನಾಶ ಆದ್ಮೇಲೆ ಅದು ಇರ್ತದೇನು? ಇಲ್ಲ. ಹಂಗಾಗಿ ಅವಾಗನು ಅದಕ್ಕೆ ಅಸತ್ ಅಂದ್ರು. ಮತ್ತ ಎರಡು ಅಸತ್ತುಗಳ ಮಧ್ಯ ಇರುವಂತ ಆತ್ಮ ಯಾವುದು? ಆನಂದಮಯ ಕೋಶ. ಯಾವಾಗ ಆತ್ಮ? ಯಾರ ಆತ್ಮ ಇದು? ಮಾಧ್ಯಮಿಕ ಬೌದ್ಧನ ಆತ್ಮ. ಅವನ ವಿಚಾರದ ಪ್ರಕಾರ ಆತ್ಮ ಇದು. ಹೀಗಾಗಿ ಈ ಆನಂದಮಯ ಕೋಶ ಆ ಕಡೆನೂ ಅಸತ್ತದ, ಈ ಕಡೆನೂ ಅಸತ್ತದ ಆದ್ಮೇಲೆ ಮಧ್ಯದಲ್ಲಿರುವಂತದ್ದು ಯಾವುದು? ಆನಂದಮಯ ಕೋಶ ಅನ್ನೋ ಆತ್ಮ. ಅದು ಆದರೂ ಹೇಗೆ ಅಸತ್ತಾಗಿರಲು ಸಾಧ್ಯ? ಅದನ್ನು ಕೂಡ ಅಸತ್ತೇ ಆಗಿರುತ್ತದೆ. ಉತ್ಪತ್ತಿಗಿಂತ ಮುಂಚೆಯೂ ಅಸತ್ತಾಗಿರುವುದು, ನಾಶದ ನಂತರವೂ ಅಸತ್ತಾಗಿರುವುದು, ಮಧ್ಯದಲ್ಲಿ ಸೃಷ್ಟಿಯಾಗಿರುವಂತಹದ್ದು ಮಾತ್ರ ಹೆಂಗ್ ಸತ್ತಾಗಿರ್ಲಕ್ ಸಾಧ್ಯ? ಅದು ಕೂಡ ಅಸತ್ತಾಗಿರುತ್ತದೆ. ಅಸತ್ ಅಂದ್ರೆ ಇಲ್ಲದ್ದು, ಶೂನ್ಯ. ಹೀಗಾಗಿ ಉತ್ಪತ್ತಿಕ್ಕಿಂತ ಮೊದಲು ಶೂನ್ಯ, ಉತ್ಪತ್ತಿ ನಂತರನೂ ಶೂನ್ಯ, ಮತ್ತ ನಾಶದ ನಂತರವೂ ಶೂನ್ಯ. ಹೀಗಾಗಿ ಅಲ್ಲಿ ಶೂನ್ಯ ಒಂದೇ ಆದ ಹೊರತು ಬೇರೆ ಏನು ಇಲ್ಲ. ಶೂನ್ಯನೇ ಶಾಶ್ವತ ಅಂಥೇಳಿ ಏನ್ ಮಾಡ್ದ? ಶೂನ್ಯವಾದ ಹೇಳ್ದ. ಈಗ ಅವನು ವಾದದ ಪ್ರಕಾರ ನಿಮ್ಮ ದೃಷ್ಟಾಂತಕ್ಕೆ ಬರಬೇಕು. ನಿಮ್ಮ ದೃಷ್ಟಾಂತ ಯಾವುದು? ಹಗ್ಗ ಹಾವ. ಅದು ಹೇಳಿದ್ರೆ ನಿಮಗೆ ತಿಳಿತದ. ಅದು ಹಗ್ಗ ಏಟು ಉದ್ದ, ಅದು ಏನು ಎಂದ ಪಾಠ ಚಾಲು ಆಗ್ಯದ ಅವತ್ತಲಿಂತ ಹಗ್ಗ ಚಾಲು ಆಗ್ಯದ, ಹಂಗೆ ಉದ್ದಕ್ಕೆ ಬರ್ತಾನೆ ಅದ. ಅದು ಹಗ್ಗ ಹಾವ, ಹಗ್ಗ ಹಾವ. ಈ ದೃಷ್ಟಾಂತಲಿಂತ ನಿಮಗೆ ತಿಳಿಬೇಕೀಗ. ಏನು ತಿಳಿಬೇಕು? ಹಗ್ಗದಾಗ ಹಾವು ಕಂಡದ,
ಮಂದಗತ್ತಲೆಯಲ್ಲಿ ಹಗ್ಗದೊಳಗ ಹಾವು ಕಂಡದ. ಹಾವು ಕಂಡ ಅವನಿಗೆ ಏನಾಗ್ಬಿಟ್ಟದ? ದುಃಖ, ಭಯ, ಚಿಂತೆ. ಆ ಹಗ್ಗ ಕಾಣೋದ್ರಕ್ಕೆ, ಹಾವು ಕಾಣೋದಕ್ಕಿಂತ ಮೊದಲ ಅಲ್ಲಿ ಅವನಿಗೆ ಏನಾರ ಇತ್ತನ್ನೋದ್ರ ಸಮಸ್ಯೆ ಇಲ್ಲ. ಅದು ಏನಾಯ್ತು? ಅಸತ್ತು. ಅಲ್ಲಿ ಹಾವು ಅಸತ್ತಾಗಿತ್ತು. ಮತ್ತ ದೀಪ ಹಚ್ಚಿ ನೋಡಿದ ಮೇಲೆ ಇದು ಹಾವಲ್ಲ ಹಗ್ಗ ಅಂತ ಅನ್ಕೊಂಡ ಮೇಲೆ ಅಲ್ಲಿ ಅವನಿಗೆ ಏನಾರ ಭಯ ಇತ್ತೇನು? ಅದನ್ನು ಅಸತ್ತು. ಮತ್ತ ಆ ಕಡೆ ಅಸತ್ತಿದ್ದುದು ಈ ಕಡೆ ಅಸತ್ತಿದ್ದುದು ಮಧ್ಯದಲ್ಲಿ ಇದ್ದುದರ ಹೆಂಗ ಸತ್ತಾಗಿರ್ಲಕ್ ಸಾಧ್ಯ? ಮಧ್ಯದಲ್ಲಿರುವ ಹಾವು ಕೂಡ ಅಸತ್ತು, ಹೌದಿಲ್ಲ? ಹೀಗಾಗಿ ಅವ ಹಾವಿನ ಸುದ್ದಿನೇ ಮಾತನಾಡಿದನೆ ಹೊರತು ಹಗ್ಗದ ಸುದ್ದಿ ಮಾತಾಡಿಲ್ಲ ನಾವು. ಅವನಿಗೆ ಶೂನ್ಯನೇ ಆತ್ಮ ಆಗಿಬಿಡ್ತು ಈಗ ಅವನಿಗೆ. ಅಲ್ಲಿ ಹಗ್ಗ ಆದ ಅನ್ನೋದ್ರ ಅನುಭವ ಅವನಿಗೆ ಇಲ್ಲ. ಅದೇ ಅವನ ಸಮಸ್ಯೆ. ಇಲ್ಲದ್ರ ಬಗ್ಗೆನೇ ಆಲೋಚನೆ ಮಾಡದ, ಅಲ್ಲಿ ಏನು ಆದ ಅನ್ನೋದ್ರ ಬಗ್ಗೆ ಅವನಿಗೆ ತಿಳಿಲಿಲ್ಲ. ಅಲ್ಲಿ ಏನೂ ಇಲ್ಲ ಅಂತ ಅಂದ್ಮೇಲೆ ಅದಕ್ಕೆ ಶೂನ್ಯ ಅಂತ ಬಿಟ್ಟ. ಏನೂ ಇಲ್ಲ ಅನ್ನೋದಕ್ಕೂ ಆಧಾರವಾಗಿರೋದು, ಏನೋ ಆದ ಅನ್ನೋದಕ್ಕೂ ಆಧಾರವಾಗಿರೋದು ಪರಮ ಅಧಿಷ್ಠಾನ ವಸ್ತುವಿನ ಪ್ರಜ್ಞೆ ಅವನಿಗೆ ಇಲ್ಲೇ ಹೋಯ್ತು. ಇಲ್ಲ ಅನ್ಬೇಕಾದ್ರೂ ಅಲ್ಲಿ ಏನಾರ ಒಂದು ಇದ್ರೆ ಇಲ್ಲ ಅನ್ಬೇಕಾಗ್ತದ, ಆದ ಅನ್ಬೇಕಾದ್ರೂ ಅಲ್ಲಿ ಏನಾರ ಒಂದು ಇದ್ರೆ ಆದ ಅನ್ಬೇಕಾಗ್ತದ. ಅಲ್ಲಿ ಏನು ಇಲ್ಲ ಅಂತೇಳಿ ಇಲ್ಲದ್ದೇ ಇಲ್ಲ ಮಾಡ್ಕೊಂಡು ಹೋಗ್ಬಿಟ್ಟ. ಇದ್ದದ್ರ ಬಗ್ಗೆ ಅವನಿಗೆ ಪ್ರಜ್ಞೆ ಬರಲಿಲ್ಲ. ಹೀಗಾಗಿ ಈ ವಾಕ್ಯ ನಿಮಗೆ ಅರ್ಥ ಆಗ್ಬೇಕಾದ್ರೆ ಯಾವುದು ಉತ್ಪತ್ತಿ ನಾಶ ಉಳ್ಳದ್ದಾಗಿರುತ್ತದೆಯೋ ಅದು ಉತ್ಪತ್ತಿಗಿಂತಲೂ ಪೂರ್ವದಲ್ಲಿ ಮತ್ತು ನಾಶದ ನಂತರದಲ್ಲಿ ಅಸತ್ತಾಗಿರುತ್ತದೆ. ಯಾವುದು ಆದಿಯಲ್ಲಿ ಅಸತ್ತಾಗಿರುತ್ತದೆಯೋ ಅಂತ್ಯದಲ್ಲಿಯೂ ಅಸತ್ತಾಗಿರುತ್ತದೆಯೋ ಅದು ಮಧ್ಯದಲ್ಲಿ ಆದರೂ ಸತ್ಯ ಇರುವುದಿಲ್ಲ. ಅಂದ್ರೆ ಮಧ್ಯದಲ್ಲಿಯೂ ಕೂಡ ಅಸತ್ತಾಗಿರುವುದರಿಂದ ಆತ್ಮನು ಹೆಂಗದನ? ಎಲ್ಲ ಕಾಲದಲ್ಲಿ ಅಸತ್ತಾಗಿರುವುದಂದ್ರೆ ಆತ್ಮನು ಅಸತ್ ರೂಪನಾಗಿದ್ದಾನೆ ಅಂದ್ಬಿಟ್ಟ. ಅಸತ್ತನದೇ ಶಾಶ್ವತ. ಆದಿಯಲ್ಲಿ ಅಸತ್ತೆ, ಮಧ್ಯದಲ್ಲಿ ಅಸತ್ತೆ, ಅಂತ್ಯದಲ್ಲಿ ಅಸತ್ತೆ. ಇಲ್ಲೇನದ? ಅಸತ್ ಅನ್ನೋದೇ ಶಾಶ್ವತ. ಅವ ಎದರ ಸುದ್ದಿ ಮಾತಾಡ್ಲಕತ್ತಾನ? ಹಾವಿನ ಸುದ್ದಿ ಮಾತಾಡ್ಲಕತ್ತಾನ. ಹಗ್ಗದ ಸುದ್ದಿ ಇಲ್ಲ. ಜೀವ ಜಗತ್ತು ಈಶ್ವರ ಏನದಲ್ಲ, ಇದು ಹಾವಿದು. ಇದೆಲ್ಲದಕ್ಕೂ ಆಧಾರವಾಗಿರುವ ಆತ್ಮತತ್ವ ಹಗ್ಗ. ಆ ಹಗ್ಗವನ್ನ ಬಿಟ್ಟ ಅವೆಲ್ಲ ಇಲ್ಲದ ಇಲ್ಲ ಅಂತೇಳಿ ಅದನ್ನ ಅಷ್ಟೇ ಹೇಳಿಬಿಟ್ಟವ. ಅಸತ್ ಅನ್ನೋದೇ ಶಾಶ್ವತ. ಆದಿಯಲ್ಲೂ ಅಸತ್, ಮಧ್ಯದಲ್ಲೂ ಅಸತ್ತು, ಕೊನೆಯಲ್ಲಿಯೂ ಅಸತ್. ಅಸತ್ ಅಂದ್ರೆ ಶೂನ್ಯ, ಶೂನ್ಯನೇ ಶಾಶ್ವತ ಅಂದ. ಅದರಂತೆಯೇ ಆತ್ಮನಿಗಿಂತಲೂ ಭಿನ್ನವಾದ ಸಂಪೂರ್ಣ ಪದಾರ್ಥಗಳು. ಯಾವುದಕ್ಕೆ ಆತ್ಮ ಅಂದ? ಈಗವ ಮಾಧ್ಯಮಿಕ ಬೌದ್ಧ ಯಾವುದಕ್ಕೆ ಆತ್ಮ ಅನ್ಲಕತ್ತಾನ? ನಿಮ್ಮ ಆತ್ಮ ಬಿಡ್ರಿ, ಮಾಧ್ಯಮಿಕ ಬೌದ್ಧನ ಪಾಠ ನಡೆದಾಗ ಮಾಧ್ಯಮಿಕ ಬೌದ್ಧನ ಆತ್ಮವನ್ನೇ ಮಾತಾಡ್ಬೇಕು. ಅವಂದು ಯಾವ್ದು ಆತ್ಮ? ಆನಂದಮಯ ಕೋಶ, ಸುಷುಪ್ತಾವಸ್ಥೆನೇ ಆತ್ಮ. ಆ ಆತ್ಮದಿಂದ ಭಿನ್ನವಾದ ಸಮಸ್ತ ಪದಾರ್ಥಗಳು ಅಂದ್ರೆ ಜಾಗ್ರದಲ್ಲಿ ಇರುವ ವ್ಯವಹಾರಗಳು ಜಾಗ್ರದ ಪದಾರ್ಥಗಳು, ಸ್ವಪ್ನದಲ್ಲಿ ಇರುವ ವ್ಯವಹಾರಗಳು ಸ್ವಪ್ನದ ಪದಾರ್ಥಗಳು, ಮತ್ತಿನ್ನೇನೇನದವ ಆತ್ಮದಿಂದ ಭಿನ್ನವಾದ ಸಂಪೂರ್ಣ ಪದಾರ್ಥಗಳು ಕೂಡ ಉತ್ಪತ್ತಿ ನಾಶ ಉಳ್ಳವಾಗಿರುತ್ತವೆ, ಅಸತ್ರೂಪ ಇರುತ್ತವೆ. ಹೀಗಾಗಿ ಈ ರೀತ ಆತ್ಮನು ಹಾಗೂ ಆತ್ಮನಿಂದ ಭಿನ್ನವಾದ ಅಂದ್ರೆ ಆನಂದಮಯ ಕೋಶದಿಂದ ಭಿನ್ನವಾದ, ಅದು ಅನ್ನಮಯ ಕೋಶ ಇರಬಹುದು, ಪ್ರಾಣಮಯ ಕೋಶ ಇರಬಹುದು, ಮನೋಮಯ ಕೋಶ ಇರಬಹುದು, ವಿಜ್ಞಾನಮಯ ಕೋಶ ಇರಬಹುದು. ಅವೆಲ್ಲ ಸಮಗ್ರ ವಸ್ತುಗಳು ಏನದವಪ್ಪ ಅಂದ್ರೆ ಅನಾತ್ಮ ರೂಪವಾಗಿರುವುದರಿಂದ ಶೂನ್ಯವೇ ಪರಮ ತತ್ವವಿರುತ್ತದೆ.
ಈಗೆಲ್ಲಾನು ಅನಾತ್ಮತೆ ನೀವು ಒಪ್ಕೊಂಡಿರ ಇಲ್ಲ? ಒಪ್ಕೊಂಡ್ರೆ ನೀವು ಒಪ್ಕೊಂಡಿರಿ. ಹಗ್ಗ ಆರಂಭದಲ್ಲೂ ಹಾವಿಲ್ಲ, ಮಧ್ಯದಲ್ಲೂ ಹಾವಿಲ್ಲ, ಅಂತ್ಯದಲ್ಲೂ ಹಾವು ಇಲ್ಲ. ಮತ್ತೆ ಅನ್ನಮಯ ಕೋಶನು ಅಸತ್ತಂತ ಒಪ್ಪಿಕೊಂಡಿರಿ, ಪ್ರಾಣಮಯ ಕೋಶನು ಅಸತ್ತಂತ ಒಪ್ಪಿಕೊಂಡಿರಿ, ಮನೋಮಯ ಕೋಶನು ಅಸತ್ತಂತ ಒಪ್ಪಿಕೊಂಡಿರಿ, ವಿಜ್ಞಾನಮಯ ಕೋಶನು ಅಸತ್ತಂತ ಒಪ್ಪಿಕೊಂಡಿರಿ, ಆನಂದಮಯ ಕೋಶನು ನೀವು ಅಸತ್ತ ಇವನ್ಕಿಂತ ಮೊದಲೇ ಒಪ್ಪಿಕೊಂಡಿರಿ. ಒಪ್ಪಿಕೊಂಡ ಮೇಲೆ ಅವಂದು ಎಲ್ಲಿಗೆ ನಿಂತಿತ್ತು ಅಲ್ಲಿಗೆ ನಿಂತದ. ಈಗ ಅವಂದು ಅಲ್ಲಿಗೆ ನಿಂತದ. ಮುಂದ ಸಂಶೋಧನೆ ಮುಂದುವರೆದು ಆತ್ಮ ಅಂದ್ರೆ ಏನು ಅಂತ ಸಂಶೋಧನೆ ಮುಂದುವರೆದಿಲ್ಲ. ಒಂದು ಅನ್ನಮಯ ಕೋಶನೇ ಆತ್ಮ ಅಂತೇಳಿ ಒಂದಿಷ್ಟು ಮಂದಿ ಅಲ್ಲೇ ನಿಂತರು, ಪ್ರಾಣಮಯ ಕೋಶನೇ ಆತ್ಮ ಅಂತೇಳಿ ಇನ್ನೊಂದಿಷ್ಟು ಮಂದಿ ಅಲ್ಲೇ ನಿಂತರು. ಒಂದ್ 8-10 ಮಂದಿ ಅದಾರತ್ತ ತಿಳ್ಕೊರಿ. 8-10 ಮಂದಿ ಒಳಗ ಅವ್ರವ್ರ ಬುದ್ಧಿ ಮಟ್ಟ ಹೆಂಗಿರ್ತದ ಹಂಗಂಗ ಅವರು ಅಷ್ಟಕ್ಕೆ ಒಪ್ಕೊಂಡು ನಿಂತು ಬಿಟ್ಟಾರ. ಈ ಫಸ್ಟಿಗೆ ಅನ್ನಮಯ ಕೋಶನೇ ಆತ್ಮ ಅಂತೇಳಿ ಒಂದು ನಿರ್ಧಾರ ಬಂದಾಗ ಅವನಿಗೆ ಪ್ರಾಣಮಯ ಕೋಶನೇ ಆತ್ಮ ಅಂತೇಳಿ ತಿಳ್ಕೊಳ್ಳಂತ ಬುದ್ಧಿ ಇರ್ಲಾರ್ದವ, ಯೋಗ್ಯತೆ ಇರ್ಲಾರ್ದವ ಅನ್ನಮಯ ಕೋಶಕ್ಕೆ ಚಾರ್ವಾಕಾಗಿ ಅಲ್ಲೇ ಕೂತ್ಬಿಟ್ಟವ. 10 ಮಂದಿಯಾಗ ಒಬ್ಬವ ಅನ್ನಮಯ ಕೋಶ ಅನ್ಕೊತ್ ಕೂತ. ಮುಂದ ಇಂದ್ರಿಯಮಯ ಕೋಶ, ಇಂದ್ರಿಯಗಳೇ ಆತ್ಮ ಅಂತೇಳಿ ಇನ್ನೊಬ್ಬವನು ಹೇಳಿದತ್ನಾಗ ಇನ್ನೊಬ್ಬವ ಇಂದ್ರಿಯಗಳೇ ಆತ್ಮ, ಅನ್ನಮಯ ಕೋಶ ಆತ್ಮ ಅಲ್ಲ ಅಂತ ಹೇಳಿಕೆ ಅವ ಅಲ್ಲಿಗೆ ಕೂತ. ಅವನಿಗೆ ಪ್ರಾಣಮಯ ಕೋಶದ್ದು ಮುಂದಕ್ಕೆ ಬರ್ಲಕ್ಕ ಆಗ್ಲಿಲ್ಲ, ಅವನಿಗೆ ತಿಳಿಲಿಲ್ಲ, ಆ ಯೋಗ್ಯತೆ ಇಲ್ಲ, ಪುಣ್ಯ ಅವನಿಗಿಲ್ಲ. ಅವನಕ್ಕಿಂತ ಮುಂದಿನವ ಯಾವ ಬಂದ? ಪ್ರಾಣಮಯ ಕೋಶ. ಅವನು ಪ್ರಾಣಮಯ ಕೋಶನೇ ಆತ್ಮ ಅನ್ಕೋತ್ ಕೂತ. ಅದರಿಂದ ಇಂದ್ರಿಯ ಮತ್ತ ಅನ್ನಮಯ ಕೋಶ ಆತ್ಮ ಅಲ್ಲ ಅನ್ಕೋತ ಒಬ್ಬ ಕೂತ. ಮೂರನೇದವ. 10 ಮಂದಿಯಾಗ 3 ಮಂದಿ ಅಲ್ಲೇ ಕೂತಾರ. ಕುಂತ ಮೇಲೆ ಇನ್ನ 7 ಮಂದಿ ಉಳಿದ್ರು. ಅವ್ರು ಏನ್ ಮಾಡಿದ್ರು? ಮನೋಮಯ ಕೋಶನೇ ಆತ್ಮ ಅಂದ್ರು. ಮನೋಮಯ ಕೋಶನೇ ಆತ್ಮ ಅಂದ್ರೆ ಅದು ಸಂಕಲ್ಪ ವಿಕಲ್ಪ, ಅದು ಸತ ಚಿತ್ತ ಆನಂದ ಅಲ್ಲ ಅಂತ ತಿಳ್ಕೊಂಡ್ರು. ಅವ್ ತಿಳ್ಕೊಂಡವ್ರು ಮುಂದಾದ್ರು ಮನೋಮಯ ಕೋಶ ಅನ್ನೋದಕ್ಕೆ ಅಲ್ಲಿ ಒಬ್ಬ ಕೂತ. ಅಲ್ಲೇ ಕೂತ್ ಬಿಟ್ಟ, ಅವ್ ಮುಂದಕ್ಕೆ ಬರ್ಲಿಲ್ಲ. ಒಂದೊಂದು ಸ್ಟೇಜಿಗೆ ಒಬ್ಬೊಬ್ರು ಕೂತಾರ. ಮನೋಮಯ ಕೋಶನೇ ಆತ್ಮ ಅಂತೇಳಿ ಅನ್ಕೋತ ಕೂತ. ಅದ್ರ ಹಿಂದಿನೂ ಎಲ್ಲ ಆತ್ಮ ಅಲ್ಲ, ಮನೋಮಯ ಕೋಶನೇ ಆತ್ಮ. ಮುಂದೇನಾಯ್ತು? ವಿಜ್ಞಾನಮಯ ಕೋಶನೇ ಆತ್ಮ ಅಂತ ಹೊಸ ಮಂದಿ ಮುಂದೆ ಬಂದ್ರು. ಆದ್ರೆ ವಿಜ್ಞಾನಮಯ ಕೋಶನೇ ಆತ್ಮ ಅಲ್ಲ ಅನ್ನೋರು ಮುಂದಾದ್ರು. ವಿಜ್ಞಾನಮಯ ಕೋಶನೇ ಆತ್ಮ ಅನ್ನೋ ಅಲ್ಲಿ ಒಬ್ಬ ಕೂತ. ಅವನ್ ಅದೇ ಹೇಳ್ಕೊತಿರ್ತಾನ, ಅವನ್ ಮಟ್ಟನೇ ಅದೇ ಅದ, ಅವ ಅದೇ ಹೇಳ್ತಿರ್ತಾನ. ಅದಕ್ಕಿಂತ ಮುಂದೆ ಬರ್ಲಕ್ ಆಗ್ಲಿಲ್ಲ ಅವನಿಗೆ. ಈಗ ಆನಂದಮಯ ಕೋಶನೇ ಆತ್ಮ ಅಂತೇಳಿ ಒಬ್ಬ ಕುಮಾರಿಲ ಭಟ್ಟ, ಇನ್ನೊಬ್ಬವ ಮಾಧ್ಯಮಿಕ ಬೌದ್ಧ, ಇನ್ನೊಂದಿಷ್ಟು ಮಂದಿ ಅದಾರ. ಅವರೆಲ್ಲರೂ ಏನ್ ಮಾಡ್ಯಾರ? ಆನಂದಮಯ ಕೋಶನೇ ಆತ್ಮ ಅಂತ ಹೇಳಿ ಪ್ರತಿಪಾದನೆ ಮಾಡಿ ಇಲ್ಲಿಗೆ ನಿಂತಾರವ್ರು. ಇಲ್ಲಿಗೆ ನಿಂತ ಮೇಲೆ ಏನಾಯ್ತು? ಉಳಿದು ಒಂದು 5-6 ಮಂದಿ ಒಳಗೆ ಒಂದು 3 ಮಂದಿ ಇಲ್ಲಿ ಉಳಿದಾರ. ಉಳಿದವ್ರು ಮತ್ತೆ ಮುಂದೆ ಹೋಗ್ಲಕತ್ತಾರ. ಇದನ್ನ ದಾಟಿ ಇವ್ರು ಏನ್ ಇಲ್ಲಿ ಕುಂತಾರ, ಇವ್ರದ್ದು ಏನ್ ಪ್ರತಿಪಾದನೆ ಆದ, ಇವ್ರ ಆತ್ಮದ ವಿಚಾರ ಏನ್ ಹೇಳ್ಯಾರ ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರತಿಪಾದನೆ ನೋಡಬಹುದು. ಅದಕ್ಕ ನೀವು ಈ ಶೂನ್ಯವಾದ ಒಪ್ಪಿಕೊಂಡಿರ ಇಲ್ಲ? ಅನ್ನಮಯ ಕೋಶ ಆತ್ಮ ಅಲ್ಲ, ಪ್ರಾಣಮಯ ಕೋಶ ಆತ್ಮ ಅಲ್ಲ, ಶೂನ್ಯನೇ ಆದ ಇಲ್ಲ, ಅನಾತ್ಮ ಅದ. ವಿಜ್ಞಾನಮಯ ಕೋಶನೇ ಆತ್ಮ ಅಲ್ಲ, ಮನೋಮಯ ಕೋಶ ಆತ್ಮ ಅಲ್ಲ. ಈಗ ಆನಂದಮಯ ಕೋಶನೇ ಆತ್ಮ ಅಲ್ಲ, ಅದು ಶೂನ್ಯ ಅಂತ ಒಪ್ಪಿಕೊಂಡಿರ ಇಲ್ಲ? ನಾವು ಆ ಒಂದು ಮಾಧ್ಯಮಿಕ ಬೌದ್ಧನ ಮಟ್ಟದಲ್ಲಿ ದಾಟಿವೇ ಇಲ್ಲ. ಹಾವು ಅನ್ನೋದು ಇಲ್ಲವೇ ಇಲ್ಲ ಅಂತೇಳಿ ಏನು ಒಪ್ಪಿಕೊಂಡಿವಲ್ಲ, ಅದು ಮಾಧ್ಯಮಿಕ ಬೌದ್ಧನ ಮಟ್ಟದ್ದದು. ಹಗ್ಗ ಆದ ಅನ್ನೋದು ಅವನ ಬಲ್ಲಿ ಇಲ್ಲ, ನಂಬಲ್ಲಿ ಆದಷ್ಟೇ. ಅವನಿಗೆ ನಮ್ಗೆ ವ್ಯತ್ಯಾಸ ಏನದ? ಇದು ಇಲ್ಲ ಅನ್ನೋದು ಪರ್ಫೆಕ್ಟ್ ಆಗಿ ಹೇಳೇನ. ಆದ್ರೆ
ಇಲ್ಲ ಅಂದಮೇಲೆ ಅಲ್ಲಿ ಏನು ಆದ ಅನ್ನೋದ್ರ ಬಗ್ಗೆ ಅವ ಪರ್ಫೆಕ್ಟ್ ಆಗಿ ಹೇಳಿಲ್ಲ. ಅದೇ ಅವನ ಸಮಸ್ಯೆ. ಅದಕ್ಕೆ ಅವ ಏನ್ ಮಾಡ್ದ, ಮೊದಲ ಆತ್ಮವನ್ನ ಶೂನ್ಯ ಮಾಡ್ದ 1ನೇ ವಾಕ್ಯದೊಳಗ. ಏನಂತ? 1ನೇ ವಾಕ್ಯ, 2 ವಾಕ್ಯ ಅದಾವಿಲ್ಲಿ. 2 ವಾಕ್ಯ. ಒಂದು ವಾಕ್ಯ ಯಾವುದು ಉತ್ಪತ್ತಿ ನಾಶ ಉಳ್ಳದ್ದಾಗಿರುತ್ತದೆಯೋ ಅದು ಉತ್ಪತ್ತಿಗಿಂತಲೂ ಪೂರ್ವದಲ್ಲಿ ನಾಶದ ನಂತರದಲ್ಲಿ ಅಸತ್ತಾಗಿರುತ್ತದೆ. ಯಾವುದು ಆದಿ ಅಂತ್ಯದಲ್ಲಿ ಅಸತ್ತಾಗಿರುತ್ತದೆಯೋ ಅದು ಮಧ್ಯದಲ್ಲಿಯೂ ಕೂಡ ಅಸತ್ತೇ ಆಗಿರುತ್ತದೆ. ಮಧ್ಯದಲ್ಲಿರೋದ್ಯಾವುದು? ಆನಂದಮಯ ಕೋಶ ಎನ್ನುವ ಆತ್ಮ. ಆನಂದಮಯ ಕೋಶ ಆದಿಯಲ್ಲಿ ಎತ್ತರದಿರಿ, ಆನಂದಮಯ ಕೋಶ ಅಂತ್ಯದಲ್ಲಿ ಎತ್ತರ ಆಗಿರಿ. ಅಲ್ಲಿ ಎತ್ತರ ಇದ್ರಿ, ಇಲ್ಲಿ ಎತ್ತರ ಆಗಿರಿ. ಈ ಎರಡೂ ಅನಾತ್ಮ ಇದ್ದೊತ್ನಾಗ ಮಧ್ಯದಲ್ಲಿರುವ ಇದು ಆನಂದಮಯ ಕೋಶ ಎನ್ನ ಆತ್ಮ ಆದರೆ ಹೆಂಗಿದು ಸತ್ತಾಗಿರ್ತದ, ಇದನ್ನು ಅಸತ್ತಾಗಿರ್ತದ. ಹಿಂಗಾಗಿ 3 ರೂಪದಲ್ಲಿ ಅಸತ್ತು. ಹಾವಾಗಿ ತೋರುವುದಕ್ಕಿಂತ ಮುಂಚೆನೂ ಅಸತ್ತು, ಹಾವಾಗಿ ತೋರುವಾಗಲೂ ಅಸತ್ತು. ಬೆಳಕು ಮಾಡಿದ ಮೇಲೆ ಮಂದಗತ್ತಲೆಯಲ್ಲಿ ಹಾವ ಆಗಿ ತೋರಿದ್ದು ಅಸತ್ತು, ಮತ್ತೆ ಬೆಳಕು ಮಾಡಿದ ಮೇಲೆ ಅಲ್ಲಿ ಹಾವು ಇಲ್ಲದಂಗಾಗಿದ್ದಾಗನು ಅದು ಅಸತ್ತು. ಹಾವು ಎಲ್ಲ ಕಾಲದಲ್ಲಿ ಅಸತ್ತಾಗಿರುವಂತೆ ಇಲ್ಲಿ ಕೂಡ ಇವನ ಆತ್ಮ ಅಸತ್ತಾಗಿದೆ. ಇದೇನ್ ಮಾಡ್ದ? ಆನಂದಮಯ ಕೋಶವನ್ನ ಅನಾತ್ಮ ಮಾಡ್ದ, ಇವ ಅಸತ್ ಮಾಡ್ದ ಈ ವಾಕ್ಯದಾಗ. ಮತ್ತ ಆನಂದಮಯ ಕೋಶಕ್ಕೆ ಯಾವುದಕ್ಕೆ ಆತ್ಮ ಅಂತಾನ ಅದನ್ನ ಅಸತ್ ಮಾಡಿದ್ಮೇಲೆ ಆನಂದಮಯ ಕೋಶದಿಂದ ಭಿನ್ನವಾದ ಮತ್ತು ಬೇರೆ ಪದಾರ್ಥಗಳು ಏನದವ ಅವು ಎಲ್ಲನೂ ಅನಾತ್ಮನೇ ಅದವ ಅಂತ ಹೇಳ್ದ. ಯಾವ ಭಿನ್ನವಾದದ್ದು? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಅವು ಕೂಡ ಅಸತ್ತದವ. ಅದನ್ನೇ ಹೇಳ್ತಾನೆ. ಆತ್ಮನಿಗಿಂತಲೂ ಭಿನ್ನವಾದ ಸಂಪೂರ್ಣ ಪದಾರ್ಥಗಳು ಕೂಡ ಉತ್ಪತ್ತಿ ನಾಶವುಳ್ಳವಾಗಿರುತ್ತವೆ. ಆದ್ದರಿಂದ ಅಸತ್ರೂಪ ಇರುತ್ತವೆ. ಈ ರೀತಿಯಿಂದ ಆತ್ಮನು ಅಂತಂದ್ರೆ ಆನಂದಮಯ ಕೋಶವು ಹಾಗೂ ಅನಾತ್ಮಗಳಾದ ಸಮಗ್ರ ವಸ್ತುಗಳು ಅಂತಂದ್ರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಇವೆಲ್ಲ ಏನದವ ಎಲ್ಲಾನು ಅನಾತ್ಮ ರೂಪವಾಗಿರೋದರಿಂದ ಅಲ್ಲಿ ಏನದ? ಅನಾತ್ಮಕವ ಶೂನ್ಯ ಅಂದ್ಬಿಟ್ಟ. ಶೂನ್ಯನೇ ಪರಮತತ್ವ ಇರುತ್ತದೆ. ಇಲ್ಲದ್ದು ಇಲ್ಲ ಅನ್ನೋದೇ ಪರಮತತ್ವ. ಇದು ಶೂನ್ಯವಾದಿಯಾದ ಮಾಧ್ಯಮಿಕ ಬೌದ್ಧನ ಮತವಾಗಿದೆ. ಸ್ಪಷ್ಟ ತಿಳಿತಾ? ಸ್ಪಷ್ಟ ತಿಳ್ಕೋಬೇಕು. ಆನಂದಮಯ ಕೋಶವೇ ಆತ್ಮ. ಮಾಧ್ಯಮಿಕ ಬೌದ್ಧನ ಪ್ರಕಾರ ಆನಂದಮಯ ಕೋಶ ಉತ್ಪತ್ತಿಯಾಗುವುದಕ್ಕಿಂತ ಮುಂಚೆನೂ ಅಸತ್ತಾಗಿತ್ತು. ಉತ್ಪತ್ತಿಯಾದ ಮೇಲೆ ಅದು ನಾಶವಾದ ನಂತರನೂ ಅಸತ್ತಾಗಿದೆ. ಆದಿಯಲ್ಲಿ ಅಸತ್ತು, ಅಂತ್ಯದಲ್ಲಿ ಅಸತ್ತು ಇದ್ದದ್ದು ಮಧ್ಯದಲ್ಲಿ ಆದರೂ ಹೆಂಗ್ ಸತ್ತಿರ್ಲಕ್ ಸಾಧ್ಯ? ಮಧ್ಯದಲ್ಲಿ ಅಸತ್ತಾಗಿರುವುದರಿಂದ ಇಲ್ಲೇನದ 3 ಕಾಲದಲ್ಲಿ ಅದು ಅಸತ್ತೇ ಆಗಿದೆ ಅಂತೇಳಿ ಏನ್ ಮಾಡದ? 1ನೇ ಸ್ಟೆಪ್ ಒಳಗ ಆ ಆನಂದಮಯ ಕೋಶ ಎನ್ನುವ ಆತ್ಮವನ್ನ ಅಸತ್ ಮಾಡಿ ಇಟ್ಟ 1ನೇ ವಾಕ್ಯದೊಳಗೆ. 2ನೇ ವಾಕ್ಯದೊಳಗೆ ಏನ್ ಮಾಡ್ಬಿಟ್ಟನ? ಅದರಂತೆಯೇ ಆತ್ಮನಂತೆಯೇ ಆತ್ಮನಿಗಿಂತಲೂ ಭಿನ್ನವಾದ ಸಂಪೂರ್ಣ ಪದಾರ್ಥಗಳು ಅಂತಂದ್ರೆ ಆನಂದಮಯ ಕೋಶಕ್ಕಿಂತಲೂ ಭಿನ್ನವಾದ ಸಂಪೂರ್ಣ ಪದಾರ್ಥಗಳು ಅವು ಕೂಡ ಉತ್ಪತ್ತಿ ನಾಶ ಉಳ್ಳವಾಗಿವೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಇವು ಉತ್ಪತ್ತಿ ನಾಶ ಉಳ್ಳವದವ. ಹೀಗಾಗಿ ಅಸತ್ರೂಪವೇ ಆಗಿವೆ ಅವೆಲ್ಲ. ಈ ರೀತಿಯಿಂದ ಆತ್ಮನು ಹಾಗೂ ಅನಾತ್ಮಗಳು 2 ಶಬ್ದ ಹಾಕ್ಯಾನೀಗ. ಹೀಗಿರುವಾಗ ಆತ್ಮನು ಹಾಗೂ ಅನಾತ್ಮಗಳು, ಆತ್ಮನು ಅನ್ನೋ ಜಾಗದಾಗ ಏನ ಕಲಕತ್ತೀರೀಗ? ಆತ್ಮ ಅನ್ನೋ ಜಾಗದಾಗ ಏನ್ ತುಂಬ್ಕೋತೀರಿ? ಯಾವುದಕ್ಕೆ ಆತ್ಮ ಅಂತೀರಿ?
ಆನಂದಮಯ ಕೋಶ. ಆತ್ಮನು ಹಾಗೂ ಅನಾತ್ಮಗಳು ಅಂತ ಯಾವ ಕಂತೀರಿ? ಉಳಿದು ಅನ್ನಮಯ, ಅವೇನು ಇಂದ್ರಿಯಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಮತ್ತಿನ್ನೇನು ಕೋಶಗಳದ ಮಣ್ಣು ಸುಡುಗಾಡೆಲ್ಲ ಸೇರಿಸಿ ಅನಾತ್ಮಗಳು. ಈ ಸಮಗ್ರ ವಸ್ತುಗಳು ಅನಾತ್ಮ ರೂಪವಾಗಿರೋಣದರಿಂದ ಎಲ್ಲನೂ ಅನಾತ್ಮನೇ ಅದ. ಇದ್ಮೇಲೆ ಏನಾಯ್ತು? ಜೀವ ಅನಾತ್ಮ, ಜಗತ್ ಅನಾತ್ಮ, ಈಶ್ವರ ಅನಾತ್ಮ ಅಂತಂದ್ಮೇಲೆ ಶೂನ್ಯನೇ ಪರಮ ತತ್ವವಾಗಿದೆ. ಇಲ್ಲ ಅನ್ನೋದೇ ಆದ ಅನ್ನೋದು ಗೊತ್ತೇ ಇಲ್ಲ ಅವನಿಗೆ. ಏನೋ ಒಂದು ಆದ ಅಂತ ಗೊತ್ತಿಲ್ಲ ಅವನಿಗೆ. ಇಲ್ಲ ಅನ್ನೋದೇ ಪರಮ ತತ್ವ, ಅದೇ ಶೂನ್ಯ. ಇಲ್ಲದೊಂದೇ ಲಕ್ಷ್ಯ. ಹಗ್ಗ ಇದ್ದುದ್ರ ಕಡೆ ಲಕ್ಷ್ಯ ಇಲ್ಲ, ಇಲ್ಲದ ಹಾವಿನ ಕಡೆ ಲಕ್ಷ್ಯ ಕೊಟ್ಟು ಅದನ್ನೇ ಹೇಳ್ತಾನೆ. ಮತ್ತೆ ನೀವು ಇಲ್ಲದ್ರ ಕಡೆ ಲಕ್ಷ್ಯ ಕೊಟ್ರೆ ಇಲ್ಲತ್ತೆ ಮಾಡ್ಕೊಂಡಿರ ಇಲ್ಲ? ಮತ್ತೆ ಜೀವ ಜಗತ್ತು ಈಶ್ವರ ಇವೆಲ್ಲ ಅನಾತ್ಮ ಮಾಡ್ಕೊಂಡಿಕ್ಕೆ ನೀವು ಇಲ್ಲ ಅಂತ ಮಾಡ್ಕೊಂಡಿರಂತಂದ್ಮೇಲೆ ನೀವು ಮಾಧ್ಯಮಿಕ ಬೌದ್ಧನ ಒಂದು ಸ್ಥಿತಿ ಯಾವುದಕ್ಕ ಇಲ್ಲದ ವಿಷಯದ ಬಗ್ಗೆ ನಾವು ಮಾಧ್ಯಮಿಕ ಬೌದ್ಧನನ್ನ ಎತ್ತಿ ಹಿಡಿತೀವಿ. ಆದ್ರೆ ಅವನಿಗೆ ನಮಗ ವ್ಯತ್ಯಾಸ ಏನದ? ಇದ್ದುದ್ರ ಬಗ್ಗೆ ನಮಗೆ ಜ್ಞಾನ ಅದ, ಅವನಿಗೆ ಇದ್ದುದ್ರ ಬಗ್ಗೆ ಜ್ಞಾನ ಇಲ್ಲ ಅಷ್ಟೇ. ಅದಾದರೂ ಅಂದ್ರೆ ಇದು ಶೂನ್ಯವಾದಿಯ ಮಾಧ್ಯಮಿಕ ಬೌದ್ಧನ ಮತವಾಗಿದೆ. ಅದಾದರೂ ಅಂದರೆ ಶೂನ್ಯವಾದವಾದರೂ ಕೂಡ ಅಜ್ಞಾನ ರೂಪ. ಅದೇನದ? ಅಜ್ಞಾನ ರೂಪ, ಕತ್ತಲು, ಇಲ್ಲದ್ದು, ತಿಳಿಲಾರ್ದು. ಶೂನ್ಯ ನಮಗ ತಿಳಿಲಕತ್ತದಂದ್ರೆ ಅದು ಅಜ್ಞಾನ ರೂಪ ಅದ. ಅಜ್ಞಾನ ರೂಪದಲ್ಲಿ ನಮಗ ಏನಾಗ್ಲಿಕ್ಕತ್ತದ? ಪ್ರತೀತಿ ಆಗ್ಲಿಕ್ಕತ್ತದ. ಅಜ್ಞಾನ ರೂಪ ಶೂನ್ಯ ಆಗ್ತಾ ಇದೆ. ಆನಂದಮಯ ಕೋಶವನ್ನ ಪ್ರತಿಪಾದನೆ ಮಾಡುತ್ತಿದೆ. ಏಕೆಂದರೆ ಅಜ್ಞಾನವು 3 ರೂಪಗಳಿಂದ ಪ್ರತೀತಿ ಆಗ್ತಾ ಇದೆ. ಅಜ್ಞಾನನೇ ಇಲ್ಲದ್ದು, ಶೂನ್ಯನೇ ಏನಾಗ್ಲಕತ್ತದ? ಪ್ರತೀತಿ ಆಗ್ಲಕತ್ತದ. ಶೂನ್ಯನೇ ಪ್ರತೀತಿ ಆಗ್ಲಕತ್ತದ. ಏನಾಗ್ಲಕತ್ತದ? ನನ್ನ ಹೆಂಡತಿ ಅನ್ನೋದು ಶೂನ್ಯನ? ಏನ್ ಸಚ್ಚಿದಾನಂದನ? ಹೆಂಡತಿ ಸತ್ಯ, ಹೆಂಡತಿ ಸತ್ಯ ಅಂತ ಅಂದೇವಂದ್ರೆ ಶೂನ್ಯನೇ ಪ್ರತಿಪಾದನೆ ಆಗ್ಯದಲ್ಲಿ. ಅಲ್ಲಿ ಸಚ್ಚಿದಾನಂದ ಅಂತೇವಂತಂದ್ರ ಮಾತು ಬೇರೆ ಆತವ. ಇಲ್ಲದ ಆದ ಅಂತೇಳಿ ಅಭಿಮಾನ ಪಡ್ಲಕತ್ತೀವಿ ಇಲ್ಲ. ನನ್ನ ಸಂಸಾರ, ನನ್ನ ಹೆಂಡತಿ, ನನ್ನ ಮಕ್ಕಳು, ಜಗತ್ತಿನೊಳಗಿರುವ ವಸ್ತುಗಳು, ಹೊಲ ಮನಿ ಎಲ್ಲ ಏನಾಗ್ಲಕತ್ತದ? ಲೌಕಿಕರಿಗೆ ಜಗತ್ತು ಸತ್ಯ. ಈ ಜಗತ್ತು ಎನ್ನುವ ಶೂನ್ಯ, ಜಗತ್ತು ಎನ್ನುವ ಅಸತ್ತು, ಜಗತ್ತು ಎನ್ನುವ ಅನಾತ್ಮನೇ ಲೌಕಿಕರಿಗೆ ಆತ್ಮ. ನಾನು ಅಂತೇಳಿ ಈ ದೇಹವನ್ನ ಹಿಡ್ಕೊಂಡು ಹೇಳಿದ್ನಿ ಅಂತಂದ್ರೆ ನನ್ನ ದೇಹನೇ ಆತ್ಮ. ಎದ್ರಾಗ? ವಾಚ್ಯಾರ್ಥದಾಗ. ಲಕ್ಷ್ಯಾರ್ಥದ ಆತ್ಮದ ಬಗ್ಗೆ ಅವನಿಗೆ ಜ್ಞಾನ ಇಲ್ಲ. ಯಾರಿಗಿ? ಮಾಧ್ಯಮಿಕ ಬೌದ್ಧನಿಗೆ. ಲಕ್ಷ್ಯಾರ್ಥದ ಆತ್ಮದ ಬಗ್ಗೆ ನಿಮಗೆ ಜ್ಞಾನ ಅದ, ಅವನಿಗೆ ವಾಚ್ಯಾರ್ಥನೇ ಇಲ್ಲ ಅನ್ನೋದೇ ಅವನಿಗೆ ಅದೇ ಸತ್ಯ ಆಗಿ ಕೂತ್ಬಿಟ್ಟದ. ಇಲ್ಲ ಅನ್ನೋದೇ ಸತ್ಯ ಅವನಿಗೆ. ಆದ ಅನ್ನೋದು ಲಕ್ಷ್ಯಾರ್ಥದ ಸತ್ಯ ಗೊತ್ತಿಲ್ಲ ಅವನಿಗೆ. ಅದೇ ಅವನ ಸಮಸ್ಯೆ. ಅದಕ್ಕೆ ಅದ್ವೈತ ಶಾಸ್ತ್ರದ ಪ್ರಕಾರ ಸಂಸ್ಕಾರ ರಹಿತ ಮೂಢರಿಗೆ ಈ ರೀತಿ ಒಂದು ಸಂಸ್ಕಾರ ಇರಲಿಲ್ಲ ಅಂತಂದ್ರೆ ಅಂಥವ್ರಿಗೇನಾಗ್ತದ? ಅಜ್ಞಾನವೇ ಸತ್ಯವಾಗಿ ತೋರುತ್ತದೆ. ಜಗತ್ತಿನ ಆಕಾರ ಹೊಂದಿದ ಅಜ್ಞಾನವೇ. ಈ ಅಜ್ಞಾನ ನಮ್ಮದೇ ಅಜ್ಞಾನ, ಅವಿದ್ಯೆ ಏನ್ ಮಾಡ್ಯಾರ? ಜಗತ್ತಿನ ಆಕಾರ ಹೊಂದಿ ಆ ಜಗತ್ತೇ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟದ. ಅದು ಮೂಢರಿಗೆ ಸತ್ಯವೆಂದು ಪ್ರತೀತಿ ಆಗುತ್ತದೆ. ಎಲ್ಲ ಸಂಸಾರ, ಹೆಂಡತಿ, ಮಕ್ಕಳು, ರೊಕ್ಕ, ರೂಪಾಯಿ, ಬಂಗಾರ, ಅಧಿಕಾರ, ವಿಧಾನಸೌಧ, ಪಾರ್ಲಿಮೆಂಟ್, ಮತ್ತೇನೇನದ ಸುಪ್ರೀಂ ಕೋರ್ಟ್ ಎಲ್ಲದರದು ಆಕಾರ ತಾಳಿ ಇದೇ ಖರೆ ಅಂತ ತಿಳ್ಕೊಂಡು ಕೂತ್ ಬಿಟ್ಟದ. ಇದ್ಯಾರ್ದು? ಲೌಕಿಕರದು. ಲೌಕಿಕರಿಗೆ ಈ ಜಗತ್ತೇ ಸತ್ಯ. ಮುಂಜಾನೆ ಹಿಡಿದು ಸಂಜೆ ತನಕ ಟಿವಿಯಾಗ ಏನ್ ನೋಡ್ತೀರಿ, ಅದ್ರಾಗ ಏನಾರ 1% ಆಧ್ಯಾತ್ಮ ಇರ್ತದ? ಎಲ್ಲ ಲೌಕಿಕ ಇರ್ತದೆ. ಅದನ್ನೇ ಸತ್ಯ ಅಂತ ನೋಡ್ಕೊತ ಕೂತಿರ್ತೀವಿ. ಇದು ಏನು?
ನಮ್ಮೊಳಗಿರುವ ಅಜ್ಞಾನನೇ ಜಗತ್ತಿನ ಆಕಾರ ತಾಳಿ ಅದೇ ಸತ್ಯ ಅಂತೇಳಿ ಯಾರು ತಿಳ್ಕೊಂಡಾರ ಅವರಿಗೆ ಮೂಢರಿಗೆ ಅದೇ ಆತ್ಮ, ಜಗತ್ತೇ ಆತ್ಮ. ಇನ್ಯಾರಿಗೆ ಶಾಸ್ತ್ರ ನಿಪುಣರು ಇರ್ತಾರ, ಇವರು ಪೂರ್ತಿ ಸ್ವಂತ ಅನುಭವನೂ ಆಗಿಲ್ಲ, ಮತ್ತ ಸುಮ್ಮನು ಕೂತಿಲ್ಲ, ಏನೋ ಒಂದಿಟ್ಟು ಓದಿ ತಿಳ್ಕೊಂಡ್ಬಿಟ್ಟಾರ. ತಿಳ್ಕೊಂಡು ಇವ್ರಿಗೆ ಆತ್ಮದ ಅನುಭವನೇ ಇಲ್ಲ, ಆದ್ರೂ ಆತ್ಮದ ಸುದ್ದಿ ಮಾತಾಡ್ತಾರ. ಮತ್ತ ಇದು ಮಿಥ್ಯಾ ಮಿಥ್ಯಾ ಅಂತಾರ, ಆದ್ರೆ ಮಿಥ್ಯಾ ಅಂದದ್ದನ್ನ ಬಿಡ್ತಾರೇನೂ ಇಲ್ಲ, ಮಿಥ್ಯವನ್ನೇ ತೆಕ್ಕಿಗೆ ಹಾಕೊಂಡು ಬದುಕ್ಲಕತ್ತಾರ. ಹೀಗಾಗಿ ಇವ್ರದೇನ್ ಪರಿಸ್ಥಿತಿ ಅಂದ್ರೆ ಅನಿರ್ವಚನೀಯ, ಏನು ಹೇಳೋ ಪರಿಸ್ಥಿತಿಯಾಗಿ ಇಲ್ಲ. ಹಂಗೂ ಅಲ್ಲ ಹಿಂಗೂ ಅಲ್ಲ. ಮತ್ತೆ ಹ್ಯಾಂಗತ್ ಕೇಳಿದ್ರೆ ಅವ್ರ ಬಳಿ ಏನು ಸ್ಪಷ್ಟವಾದ ಉತ್ತರನೇ ಇಲ್ಲ, ಅಸ್ಪಷ್ಟ ಅವ್ರದೆಲ್ಲ. ಇದಕ್ಕೇನು ಶಾಸ್ತ್ರ ನಿಪುಣರು ಅದಕ್ಕೆ ಶಾಸ್ತ್ರ ವಾಸನೆ ಅಂತಾರ. ಘೋರ ಅರಣ್ಯ ಅಂತ ಅಂಥದನ್ನ ಓದ್ಕೊಂಡ್ಬಿಟ್ಟಿರ್ತಾರ. ಒಬ್ಬರ್ಕಿನ ಒಬ್ಬರು ಭಾರಿ ತರ್ಕ ಮಾಡಿ ಅವ್ರಿಗೆ ಇವ್ರು ಸೋಲಿಸಿ ಇವ್ರಿಗೆ ಅವ್ರು ಸೋಲಿಸಿ ಗೆಲುವು ಸೋಲು ಏನೇನೋ ಮಾಡಿ ದೊಡ್ಡ ಪಂಡಿತರಾಗಿ ಎಲ್ಲಿವೆ ಕಲ್ಲಿ ಅದನ್ನೇ ಮಾಡ್ತಿರ್ತಾರ. ಹಂಗಿಲ್ಲ, ಅದು ಸುಮ್ಮ ಕೂತು ಆತ್ಮದ ಅನುಭವ ಮಾಡ್ಕೋಬೇಕು. ಅದಕ್ಕೇನದ ಅಂತಂದ್ರ ಅದು ಅನಿರ್ವಚನೀಯದೊಳಗಿರ್ತಾರ, ಯಾವುದು ಹೇಳೋ ಪರಿಸ್ಥಿತಿಯಾಗಿರಂಗಿಲ್ಲ. ನೆಕ್ಸ್ಟ್ ಜ್ಞಾನ ನಿಷ್ಠೆ ಹೊಂದಿದವರ ಇವರು ಜೀವನ್ಮುಕ್ತ ವಿದ್ವಾನರಿಗೆ ಈ ಕಾರ್ಯಸಹಿತ ಅಜ್ಞಾನ ಕಾರಣ, ಅದರದ್ದು ಕಾರ್ಯ ಜೀವ ಜಗತ್ತೀಶ್ವರ ಮತ್ತೆ ಪಂಚಕೋಶಗಳು ಅವೆಲ್ಲ ಏನದವ ಅವೆಲ್ಲ ತುಚ್ಛ ಅಂತಂದ್ರ ಬಿಸಾಕಿದ್ದು, ಮಿಥ್ಯಾ ಅಂತ ಬಿಸಾಕ್ತಾನ. ಇವನ್ ಯಾವುದು ತುಚ್ಛ ಅಂತೇಳಿ ಬಿಸಾಕ್ಯಾನ, ಆ ಬಿಸಾಕಿದ್ದನ್ನೇ ಅವ ಅಸತ್ತು ಅಂದ, ಅನಿರ್ವಚನೀಯ ಅಂದ, ಸುಷುಪ್ತಿ ಅಂದ, ಆನಂದಮಯ ಕೋಶ ಅಂತಂದ, ಶೂನ್ಯ ಅಂತಂದ. ಎಲ್ಲ ಒಟ್ಟು ಏನದ, ಇವನು ತುಚ್ಛ, ಹಾವು ತುಚ್ಛ, ಹಗ್ಗ ಉಚ್ಚ. ಹಗ್ಗದ ಬಗ್ಗೆ ಗೊತ್ತಿಲ್ಲ ಜ್ಞಾನಿಗೆ, ಹಗ್ಗದ ಬಗ್ಗೆ ಗೊತ್ತದ ಜ್ಞಾನ ನಿಷ್ಠೆ ಉಳ್ಳವನಿಗೆ. ಇವನಿಗೆ ಮಾಧ್ಯಮಿಕ ಬೌದ್ಧನಿಗೆ ಮತ್ತೆ ಅಜ್ಞಾನವನ್ನೇ ಸತ್ಯ ಅಂತ ತಿಳ್ಕೊಂಡು ಅಜ್ಞಾನದ ಅಭಿಮಾನಿಗಳಿಗೆ ಅದೇನದ, ಈ ತುಚ್ಛನೇ ಅವರಿಗೆ ಶೂನ್ಯ ಅಂತಾರ, ಅದು ಆತ್ಮ ಅಂತಾರ ಅವರು. ಅದೆಲ್ಲ ಸೂಕ್ಷ್ಮವಾಗಿ ಕುಂತು ಆಲೋಚನೆ ಮಾಡಿದರೆ ನಮ್ಮ ಆತ್ಮದ ಒಂದು ವ್ಯಾಖ್ಯಾನ, ಅವರ ಆತ್ಮದ ವ್ಯಾಖ್ಯಾನಗಳು ಬೇರೆ ಬೇರೆ ಇರ್ತವ. ಅವರ ಆತ್ಮದ ವ್ಯಾಖ್ಯಾನಗಳು ಈ ಜ್ಞಾನನಿಷ್ಠ ಜೀವನ್ಮುಕ್ತ ವಿದ್ವಾನ್ ಯಾವುದು ತುಚ್ಛ ರೂಪ ಆಗ್ಯದ, ಯಾವುದು ವಿನಾಶಿ ಆದ, ಯಾವುದು ಅಸತ್ ಆದ, ಯಾವುದು ದುಃಖ ಭಯ ಚಿಂತೆಗೆ ಕಾರಣ ಆದ, ಯಾವುದು ಅನಿತ್ಯ ಆದ, ಯಾವುದು ಅನೇಕ ರೂಪದಲ್ಲಿ ಆದ, ಅದಕ್ಕೆ ಅವರು ತುಚ್ಛ ಅಂತೇಳಿ ಏನು ಬಿಸಾಕ್ಯಾರ, ಆ ತುಚ್ಛವನ್ನೇ ಇವರು ಕೂಡ ಶೂನ್ಯ ಅಂದ್ರು, ಅಸತ್ತು ಅಂದ್ರು, ಅದನ್ನೇ ಸುಷುಪ್ತಾವಸ್ಥೆ ಅಂದ್ರು, ಮತ್ತಿನ್ನೇನೇನೋ ಅಂದ್ರು. ಅಂದದ್ರ ಬಗ್ಗೆ ಈ ಒಂದು ವಿಚಾರ ಇಲ್ಲಿ ಹೇಳಿ, ಈ ರೀತಿಯಿಂದ ಜೀವನ್ಮುಕ್ತನಿಗೆ ತುಚ್ಛ ರೂಪವಾಗಿ ಪ್ರತೀತಿಯಾಗುವ ಯಾವ ಅಜ್ಞಾನವಿರುವುದೋ, ಜ್ಞಾನನಿಷ್ಠನಿಗೆ ಅಜ್ಞಾನ ತುಚ್ಛ ಹೌದಾ ಇಲ್ಲ? ಆ ಅಜ್ಞಾನದ ಮೋಹ ಯಾವನಿಗೆ ಆದ, ಯಾರಿಗದ? ಶೂನ್ಯವಾದಿಗಳಿಗಾದ. ಶೂನ್ಯವಾದಿಗಳಿಗೆ ಆ ಅಜ್ಞಾನದ ಮೋಹ ಆದ. ಹೀಗಾಗಿ ಅವರಿಗೆ ಪರಮ ಪುರುಷಾರ್ಥವನ್ನ ತಿಳಿಯಲೇ ಇಲ್ಲ. ಪರಮ ಪುರುಷಾರ್ಥ ತಿಳಿಲೇ ಇಲ್ಲ. ನಾ ಪರಮ ಪುರುಷಾರ್ಥ ಎಲೆಲಿಂದ ಚಾಲು ಮಾಡ್ರಿ ಅಂತ ಹೇಳಿನಿ. ಒಂದು ನಿಮ್ಲಿಂದ ಚಾಲು ಮಾಡ್ಕೊಳ್ರಿ. ನಾನು ಆತ್ಮ ಅಂತಂದ್ರೆ ಎಂಥದ್ದು? ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣವಾದ ಆತ್ಮ ಅಂತ ನೀವು ತಿಳ್ಕೊಂಡು ಗಟ್ಟಿಯಾಗಿ ನಿರ್ಧಾರ ಮಾಡ್ಕೋರಿ. ಮಾಡ್ಕೊಂಡ್ರೆ ಅದು ಜ್ಞಾನ ನಿಷ್ಠೆ.
ನಾನು ಆತ್ಮ ಅನ್ನೋದ್ರ ಜೊತೆಗೆ ಮತ್ತೆ ಬೇರೆ ಬೇರೆ ಸಪ್ತಧಾತುಗಳು, ಪಂಚಭೂತಗಳು, ಪಂಚಕೋಶಗಳು ಮತ್ತೇನೇನದವಲ್ಲ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, 25 ತತ್ವ, ಆ ತತ್ವ ಈ ತತ್ವ ಏನವಲ್ಲ, ಅವೆಲ್ಲ ಓಸು ಏನದವು? ತುಚ್ಛ, ಶೂನ್ಯ, ಅನಾತ್ಮ, ಅಸತ್ತು ಏನದವ, ಅದ್ರೊಳಗೆ ಮೋಹಿತನಾದವನಿಗೆ ಇದು ಗೊತ್ತಾಗಲ್ಲ. ಅದರೊಳಗೆ ಮೋಹಿತನಾದ್ರೆ ಇದು ಗೊತ್ತಾಗಲ್ಲ. ಅದೇ ಹೇಳ್ತಾರೆ, ತುಚ್ಛ ರೂಪವಾಗಿ ಪ್ರತೀತಿಯಾಗುವ ಯಾವ ಅಜ್ಞಾನವಿರುವುದೋ ಅದರಲ್ಲಿ ಮೋಹಿತವಾದ ಶೂನ್ಯವಾದಿಯು ಪರಮ ಪುರುಷಾರ್ಥವನ್ನು ತಿಳಿಯಲಿಲ್ಲ. ಮತ್ತೇನೆಂದರೆ ತುಚ್ಛ ರೂಪವಾದ ಆನಂದಮಯ ಕೋಶವನ್ನೇ ಆತ್ಮವೆಂದು ಹೇಳುತ್ತಾನೆ. ಅದಕ್ಕೆ ನಿಮ್ಮಿಂದ ನೀವು ತಿಳ್ಕೊಳ್ಳಕ್ ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮ್ಮ ಕಣ್ಣೆದ್ರ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡನನ್ನ ಏನ್ ಮಾಡ್ರಿ, ಆತ್ಮ ಅಂತ ನೋಡೋದು ಕಲೀರಿ. ಒಂದ್ ಸ್ವಲ್ಪ ಸಚ್ಚಿದಾನಂದ ಅಂತ ನೋಡೋದು ಕಲೀರಿ. ಅವನಿಗೆ ಸಚ್ಚಿದಾನಂದ, ಆಕೆಗೆ ಸಚ್ಚಿದಾನಂದ ರೂಪ ನೋಡಿದ್ರಿ ಅಂತಂದ್ರೆ ಜ್ಞಾನನಿಷ್ಠರು. ನೀವು ಅವನಲ್ಲಿ ಅಥವಾ ಅವಳಲ್ಲಿ ಸಚ್ಚಿದಾನಂದ ರೂಪ ನೋಡೋದು ಬಿಟ್ಟು ಅವರ ನಾಮ ರೂಪ ದೇಹ ಕ್ರಿಯೆಗಳನ್ನೇ ನೋಡಿ ಆ ಸಚ್ಚಿದಾನಂದನನ್ನ ನೋಡ್ಲಿಲ್ಲ ಅಂತಂದ್ರೆ ಯಾವುದು ಇಲ್ಲದ್ದು ಅದರದೇ ಅಭಿಮಾನ, ಅದೇ ಅಜ್ಞಾನ. ಅದರದ್ದು ಅಭಿಮಾನ ತಾಳಿದ್ರೆ ಅದು ಯಾರು? ಶೂನ್ಯವಾದಿಗಳ ದೃಷ್ಟಿ. ಶೂನ್ಯವಾದಿಗಳು ಇದೀವ್ಯಾ ಇಲ್ಲ ನಾವು? ನಿಮ್ಮ ಗಂಡನ್ನ ನೀವು ಸಚ್ಚಿದಾನಂದ ಅಂತ ನೋಡಿದ್ರೆ ಜ್ಞಾನನಿಷ್ಠರು. ನಿಮ್ಮ ಗಂಡನ್ನ ನೀವು ಅನಾತ್ಮ ಸಮೇತವಾಗಿ ನೋಡಿ ಅವರ ನಾಮ ರೂಪಗಳ ಸಮೇತ ನೋಡಿದ್ರಿ ಅಂತಂದ್ರ ಇಲ್ಲದ್ರ ಅಭಿಮಾನ, ಅಜ್ಞಾನದ ಅಭಿಮಾನ ತಾಳಿರಿ ಅಂತಂದ್ರೆ ಶೂನ್ಯವಾದಿಗಳೌದಾ ಅಲ್ಲ? ನಾವು ಜಗತ್ತು ಸತ್ಯ ಅಂದ್ರೆ ನಾವು ಶೂನ್ಯವಾದಿಗಳೌದಾ ಅಲ್ಲ? ಸಂಬಂಧಗಳು ಸತ್ಯ ಅಂದ್ರೆ ನಾವು ಶೂನ್ಯವಾದಿಗಳೌದಾ ಅಲ್ಲ? ಇದನ್ನು ಒಂದು ಸ್ಟೇಜ್, ನಾವು ಶೂನ್ಯವಾದದ ಸ್ಟೇಜ್ನಾಗ ಅದೀವಿ. ಈ ಸ್ಟೇಜ್ ನಿಂತ ಮ್ಯಾಲ ಬರ್ಬೇಕಾಗ್ಯದ. ನಾವು ಸಚ್ಚಿದಾನಂದ ಅಂತ ತಿಳ್ಕೊಬೇಕಾಗ್ಯದ. ಇವೆಲ್ಲನೂ ಸಚ್ಚಿದಾನಂದ. ಅಹಂ ಬ್ರಹ್ಮ ಅಸ್ಮಿ ಸರ್ವಂ ಬ್ರಹ್ಮ ಅಸ್ತಿ. ಈ ಶೂನ್ಯವಾದದಿಂದ ಮ್ಯಾಲ ಬರ್ಬೇಕಾಗ್ಯದ. ಅದು ಮಾರ್ಗದರ್ಶನ ತೋರ್ಸಕತ್ತನ ಗುರು. ನನ್ನ ಹೊಲ, ನನ್ನ ಮನಿ, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಕುರ್ಚಿ, ನನ್ನ ಅಧಿಕಾರ ಇದೆಲ್ಲ ಶೂನ್ಯವಾದ ಹೌದಾ ಇಲ್ಲ? ನನ್ನ ದೇಹ ಅಜ್ಞಾನದ ಅಭಿಮಾನನೇ ಶೂನ್ಯವಾದ. ಇದೇ ಮಾಧ್ಯಮಿಕ ಬೌದ್ಧನ ಮತ. ಎಲ್ಲ ನಾಮರೂಪಗಳನ್ನ ತ್ಯಜಿಸಿ ಪ್ರತಿಯೊಂದರಲ್ಲಿ ಕಂಕರ್ಮೆ ಶಂಕರ ಹಾಯ್, ಪ್ರತಿಯೊಂದರೊಳಗಿರುವಂತ ಸತ್ಚಿತ್ ಆನಂದನನ್ನ ನೋಡಿ ಪ್ರತಿಯೊಂದನ್ನು ನಾವು ಗೌರವಿಸುವುದು, ಪ್ರೀತಿಸುವುದು ಮಾಡಿದೆವು ಅಂತಂದ್ರೆ ಅದು ಜ್ಞಾನನಿಷ್ಠ. ನಾವು ಫುಲ್ ಪ್ರಾಕ್ಟೀಸ್ನಾಗ ಶೂನ್ಯವಾದನೇ ಪ್ರಾಕ್ಟೀಸ್ ಮಾಡ್ತೀವಿ. ಸತ್ಸಂಗ ನಡೆದಾಗ ಅಷ್ಟೇ ಜ್ಞಾನ ನಿಷ್ಠೆಯ ಮಾತುಗಳಾಡ್ತೀವಿ. ಹೆಂಗದು? ಶೂನ್ಯವಾದಿನ ಬಿಟ್ಟದಿವೆ ನಾವು. ಪಂಚಕೋಶಗಳಲ್ಲಿ ಅನ್ನಮಯ ಕೋಶವನ್ನೇ ನಾವು ಆತ್ಮ ಅಂತ ಹೇಳಿಕೆ ಅದನ್ನೇ ವ್ಯವಹಾರದಾಗ ಅದನ್ನೇ ಪೋಷಣೆ ಮಾಡ್ತೀವಿ. ಆತ್ಮದ ಬಗ್ಗೆ ಏನು ಮಣ್ಣು ಅನುಭವ ಇಲ್ಲ, ಸುಮ್ಮನೆ ಕಥೆ ಹೇಳ್ತೀವಿ, ಮಾತಾಡ್ತೀವಿ ಅಷ್ಟೇ. ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಅಂತೇಳಿ ಕುಂತು ಚಿಂತನೆ ಮಾಡಿ ನಾ ಆತ್ಮ ಅಂತೇಳಿ ಅನುಭವ ಎಲ್ಲಿ ಮಾಡ್ಕೊಳಕತ್ತೀವಿ? ಆತ್ಮದ ಪುರಾಣ ಹೇಳಕತ್ತೀವಿ, ಆತ್ಮದ ಅನುಭವ ಮಾಡ್ಕೊಳಕತ್ತಿಲ್ಲ. ಅನುಭವ ಹೆಂಗ್ ಮಾಡ್ಕೋಬೇಕನ್ನೋದು ಅದನ್ನು ಮಾತೇ ಆಡ್ಲಕತ್ತೀವಿ. ಅನುಭವ ಮಾಡ್ಕೊಳ್ಳೋದು ಬಿಟ್ಟು ಎಲ್ಲನೂ ಮಾತಾಡ್ಲಕತ್ತೀವಿ. ಕೂತ್ ಅನುಭವ ಎಲ್ಲಿ ಮಾಡ್ಕೊಳಕತ್ತೀವಿ? ಅನುಭವಿಗಳು ಎಲ್ಲಿ ಆಗ್ಲಕತ್ತೀವಿ? ಶಾಸ್ತ್ರ ಹೇಳಿ ಶಾಸ್ತ್ರಿಗಳಾಗ್ಲಕತ್ತೀವಿ, ಪಂಡಿತರಾಗ್ಲಕತ್ತೀವಿ.
ನಮ್ಮ ವ್ಯವಹಾರ ಶೂನ್ಯವಾದದ ವ್ಯವಹಾರನೇ, ಇಲ್ಲದ ಆದ ಅಂತೇಳಿ ಅಜ್ಞಾನದ ಅಭಿಮಾನ ಪಟ್ಟು ಜೀವನ ಮಾಡ್ಲಕತ್ತೀವಲ್ಲ, ಬದುಕು ಎಲ್ಲ ಶೂನ್ಯವಾದಿ ವ್ಯವಹಾರ, ಬೌದ್ಧನ ವ್ಯವಹಾರದಲ್ಲಿ ಅದೀವಿ. ಅದೇ ಸತ್ಯ ಅಂತೇಳಿ ಎಲ್ಲರಿಗೂ ಚಂದ ಅನಿಸ್ತದ. ಯಾರು ಬೇಕಾದವರು ಅದಕ್ಕೆ ಆಕರ್ಷಿತರಾಗ್ತಾರ. ಬುದ್ಧ ಹಿಂಗ್ ಬಂದು ಹಿಂಗಾದ್ರೆ ಸಾವಿರಾರು ಮಂದಿ ಮನೆ ಮುಂದೆ ಕಟ್ಟಿ ಮೇಲೆ ಕೂತವ್ರು ಎದ್ದು ಹೋಗ್ಬಿಡ್ತಿದ್ರತ್ತ ಅವನ್ ಬೆನ್ನತ್ತಿ. ಯಾಕಂದ್ರೆ ಇದು ಶೂನ್ಯವಾದ ಅಷ್ಟು ಅಟ್ರಾಕ್ಟಿವ್, ಟೇಸ್ಟಿ ಅದದು. ಅಜ್ಞಾನದ ಅಭಿಮಾನ. ಜ್ಞಾನದಂದ್ರೆ ಸರ್ಕಸ್ ಮಾಡ್ಬೇಕಾಗ್ತದೆ. ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ. ಇದು ನಾನು ಅದೀನಿ ಅಂತೇಳಿ ಅನುಭವ ಮಾಡಿಕೊಂಡು, ನಾನು ಅಷ್ಟೇ ಅಲ್ಲ, ಇಡೀ ನನ್ನ ಎದುರಿಗಿರುವ ದೃಶ್ಯ ಎಲ್ಲ ಸಚ್ಚಿದಾನಂದ ಆದ ಅನ್ನೋದು ಅದಕ್ಕೆ ಅನುಭವ, ಸ್ವಾನುಭಾವಕ್ಕೆ ಬರಬೇಕಾಗ್ತದೆ. ಸದ್ಗುರುವಿಗೆ ಶರಣಾಗತನಾಗಬೇಕಾಗ್ತದೆ. ಅಲ್ಲಿ ನಿರಂತರ ಪ್ರಯತ್ನ ಮಾಡಬೇಕಾಗ್ತದೆ. ನಾನು ಏನದೀನಿ ಅನ್ನೋದು ಪರ್ಫೆಕ್ಟ್ ತಿಳ್ಕೋಬೇಕು. ಇಲ್ಲದ ಬಗ್ಗೆ ಗೊತ್ತಾಯ್ತು, ಇದ್ದದ್ರ ಬಗ್ಗೆ ಬೇಕಲ್ಲ. ನಾ ಏನು ಅಲ್ಲ ಅನ್ನೋದು ಪರ್ಫೆಕ್ಟ್ ಆಯ್ತು ಶೂನ್ಯವಾದದಾಗ. ಅಲ್ಲದ್ದೇ ಹೌದು ಅನ್ಕೊಂಡ್ರೆ, ನಾ ಏನು ಅಲ್ಲ ಅನ್ನೋದೇ ಅದೇ ಸತ್ಯ ಅನ್ಕೊಂಡ್ರೆ ಹೆಂಗಾಗ್ತದೆ? ಈ ದೇಹ ನಾನಲ್ಲ, ಇದು ಪೂರ್ಣ ಸತ್ಯ, ಅರ್ಧ ಸತ್ಯ ಇದು. ಈ ದೇಹ ನಾನಲ್ಲ ಅನ್ನೋದು ಪೂರ್ಣ ಸತ್ಯ ಆಗ್ಯದ ಬೌದ್ಧ, ಮಾಧ್ಯಮಿಕ ಬೌದ್ಧನಿಗೆ. ಆದ್ರ ಈ ದೇಹ ನಾನಲ್ಲ ಅನ್ನೋದು ಸತ್ಯ, ಎಂತದ್ ಅರ್ಧ ಸತ್ಯ. ಮತ್ತೆ ನೀನ್ ಅಲ್ಲ ಅಂತಂದ್ಮೇಲೆ ನೀನು ಏನು ಅದಿ ಅನ್ನೋದು ಇನ್ನ ಅರ್ಧ ಸತ್ಯ ಅದಲ್ಲ, ಅದು ಮಾಧ್ಯಮಿಕ ಬೌದ್ಧನಲ್ಲಿ ಇಲ್ಲ. ಅದು ಅವನ ಸಮಸ್ಯೆ. ಅಕ್ಕಮಹಾದೇವಿ ಹಂಗೆ ಹೇಳ್ತಾಳ, ಬಸವಣ್ಣ ಹಿಂಗೆ ಹೇಳ್ತಾನ, ರೇಣುಕರು ಹಂಗೆ ಹೇಳ್ತಾರ, ಶಂಕರಾಚಾರ್ಯ ಹಂಗೆ ಹೇಳ್ತಾರ. ಅವ್ರಿಗೆ ಏನ್ ಅನುಭವ ಆಗ್ಯದ ಅವ್ರು ಹೇಳ್ತಾರಪ್ಪ. ನಿನಗೇನ್ ಅನುಭವ ಆಗ್ಯದ ನೀ ಹೇಳು. ತನಗೇನ್ ಅನುಭವ ಆಗ್ಯದ ಅದು ಜೀರೋ. ಅಲ್ಲಿ ಇಲ್ಲಿ ಕಲ್ಸದ್ದೇ ಕತಿ ಮಾತಾಡ್ಕೊತ ಕೂತ್ರೆ ಹೆಂಗಾತು? ಮಾಧ್ಯಮಿಕ ಬೌದ್ಧಂದ ಏನದ, ಹೊರಗಿಂದೇ ಆಯ್ತು, ಒಳಗಿಂದ ತಿಳಿಲೇ ಇಲ್ಲ ಅವನಿಗೆ. ಅದೇ ದೊಡ್ಡ ಸಮಸ್ಯೆ ಅದ. ತಿಳಿತ? ಈಗ ಇಲ್ಲ, ಯಾವುದು ನಾನಲ್ಲ, ಈ ದೇಹ ನಾನಲ್ಲ. ಇದು ಸತ್ಯ ಹೌದಾ? ಅಲ್ಲ, ಸತ್ಯ. ಎಂತ ಸತ್ಯ? ಅರ್ಧ ಸತ್ಯ. ನೀ ಈ ದೇಹ ನೀನ್ ಅಲ್ಲ, ಹೌದಪ್ಪ, ನೀನ್ ಏನು ಅದಿ ಅನ್ನೋದು ಬೇಕಲ್ಲ. ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಅದಿನಿ ಅಂದಾಗ ಪೂರ್ಣ ಸತ್ಯ ಆಗ್ತದೆ. ಮಾಧ್ಯಮಿಕ ಬೌದ್ಧಂದೇನದ, ಈ ದೇಹ ನಾನಲ್ಲ, ಈ ಜಗತ್ತು ನಂದಲ್ಲ, ಈ ಸಂಸಾರ ನಂದಲ್ಲ. ಅದು ಯಾರಿಗ್ ಗೊತ್ತಿಲ್ಲ. ಯಾರ್ದಾರೆ ಹೆಣಕ್ ಹೋಗಿ ಕೂತರು ಸಾಕು, ಮಂದಿ ಮಾತಾಡ್ತಿರ್ತಾರೆ, ಏನದರಿ ಈ ಜಗತ್ನಾಗ? ಏನೂ ಇಲ್ಲ. ಕಣ್ಣು ಮುಚ್ಚಿದ್ರೆ ಮುಗಿದು ಹೋಯ್ತು. ಎಟ್ಟರೆ ಬಡದಾಡ್ತೀವಿ ಎಚ್ಚರಿಕೆ. ಒಂದಿಷ್ಟು ಮಂದಿ ಸೈಡ್ ಕೂತ್ ಮಾತಾಡ್ತಿರ್ತಾರ ಇಲ್ಲ. ಮಾಧ್ಯಮಿಕ ಬೌದ್ಧನ ಅನುಭವ ಯಾರಿಗ್ ಗೊತ್ತಿಲ್ಲ. ಗೊತ್ತಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತದ. ಜಗತ್ತಿನಾಗ ಏನು ಇಲ್ಲ ಅಂತಂದ್ಮೇಲೆ ಏನು ಆದ ಅನ್ನೋದು ತಿಳ್ಕೋಬೇಕಲ್ಲಪ್ಪ. ಇಲ್ಲ ಅನ್ನೋದು ತಿಳಿದ ಮೇಲೆ ಆದ ಅನ್ನೋದು ತಿಳ್ಕೋಬೇಕಲ್ಲ, ಪೂರ್ಣ ಸತ್ಯ ಆಗ್ಬೇಕಾದ್ರೆ. ಸ್ಪಷ್ಟ ಅರ್ಥ ಆಗ್ಯದ? ಏನಿನ್ನ ಸ್ಪಷ್ಟವಾಗಿ ಹೇಳ್ಬೇಕ? ಈಗ ಹೇಳಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವೇ ವಾಕ್ಯ, ಇವೇ ಶಬ್ದದೊಳಗೆ ನಿಮ್ಮ ಪ್ರಶ್ನೋತ್ತರಗಳಿರ್ಬೇಕು. ಏನಾರ ಇದ್ರ ಕೇಳ್ರಿ, ಹೇಳ್ರಿ. ನಾಳೆಗೆ 268 ಪ್ರಭಾಕರ ಮತ್ತು ನೈಯಾಯಕರ ಮತ. ಅವರು ಕೂಡ ಆನಂದಮಯ ಕೋಶನೆ ಆತ್ಮ ಅಂತರ. ಆಮೇಲೆ ವೇದಾಂತಿಗಳ ಪ್ರಕಾರ ಅಂತ ಚಾಲು ಆಗ್ತದೆ. ಈಗ ನಿಮ್ಮ ಸ್ಕೇಲ್ ಪ್ರಕಾರ ಆನಂದಮಯ ಕೋಶನೆ ಆತ್ಮ ಅಲ್ಲ. ಹೆಂಗ? ಸದ್ರೂಪ ಅಲ್ಲ, ಅದು ನಿರ್ವಿಕಾರಿ ಅಲ್ಲ, ವಿಕಾರಿ ಆದ, ಒಮ್ಮಿದ್ದು ಒಮ್ಮಿಲ್ದಂಗ ಆಗ್ತದ. ಚಿದ್ರೂಪ ಆನಂದಮಯ ಕೋಶಕ್ಕೆ ತಾನೇನು ಆದ ಅಂತ ತನಗೆ ಗೊತ್ತಿಲ್ಲ. ಚಿದ್ರೂಪ ಇತ್ತಂದ್ರೆ ಅದು ತಾನೇನು ಅನ್ನೋದು ಗೊತ್ತಿರೋಂತ ವಸ್ತುವಿಗೆ ಏನಂತಾರ? ಚಿದ್ರೂಪ ಅಂತಾರ, ಚಿತ್ ಅಂತಾರ. ತನ್ನ ಅರಿವು, ತನ್ನ ಬಗ್ಗೆ ತನಗೂ ಅರಿವು ಪ್ಲಸ್ ಇಡೀ ವಿಶ್ವ ಏನದ ಎಂತದದ ಎಲ್ಲನೂ ಬಲ್ಲಂತದ ಚಿದ್ರೂಪ. ಮತ್ತೆ ಆನಂದ ರೂಪ, ಅದು ದುಃಖ ರಹಿತವಾದಂತ ಆನಂದ, ಅಂತ ಆನಂದ. ವಿಕಾರ ರಹಿತ,
ಅಜ್ಞಾನ ರಹಿತ, ದುಃಖ ರಹಿತ, ಹಿಂಗಿರ್ಬೇಕು. ವಿನಾಶ ರಹಿತ, ದೋಷ ರಹಿತ, ಹಂಗಿಲ್ಲ ಅದು ಆನಂದಮಯ ಕೋಶ. ನಮ್ಮ ಸ್ಕೇಲ್ ಪ್ರಕಾರ ಆತ್ಮ ಅಂದ್ರೆ ಹಿಂಗಿರ್ತದ, ಹಿಂಗಿದ್ದದಕ್ಕೆ ಆತ್ಮ ಅಂತೀವಿ. ಆನಂದಮಯ ಕೋಶ ಆ ಪ್ರಕಾರ ಇಲ್ಲ, ಹಿಂಗಾಗಿ ಅದು ಆನಂದಮಯ ಕೋಶ ಅನಾತ್ಮನೇ ಆದ ಅಂತೇಳಿ ಕುಮಾರಿಲ ಭಟ್ಟನ ಒಂದು ಪ್ರತಿಪಾದನೆ ಮಾಡುವಾಗಲೇ ಹೇಳಿವಿ. 266ನೇ ವಿಷಯಾಂಕದಾಗೆ ಅದು ಹೇಳಿವಿ. ಈಗ 267ನೇ ವಿಷಯಾಂಕದೊಳಗ ಮಾಧ್ಯಮಿಕ ಬೌದ್ಧನ ಶೂನ್ಯವಾದದೊಳಗ ಇಲ್ಲ 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 ಅನ್ನೋದೇ ಅವನಿಗೆ ಶೂನ್ಯನೇ ಸತ್ಯ. ಈ ಶೂನ್ಯನೇ ಸತ್ಯ ಇದ್ದವನಿಗೆ ಮತ್ತ ಶೂನ್ಯ ಅಂದ್ರೆ ಇಲ್ಲದ್ದು, ಮತ್ತೆ ಇಲ್ಲದ್ದೇ ಸತ್ಯ ಅಂತ ಅಂದ್ಮೇಲೆ ಅದು ಅರ್ಧ ಸತ್ಯ. ಏನ್ ಆದ, ಏನ್ ಅದೀನಿ, ಏನ್ ಅದವ ಅಂತ ತಿಳ್ಕೊಂಡ್ರೆ ಪೂರ್ಣ ಸತ್ಯ ಆಗ್ತದ. ಆ ಪೂರ್ಣ ಸತ್ಯದ ಜ್ಞಾನ ಈ ಪಾಠದೊಳಗೆ ಅಟೆಂಡ್ ಆಗೋರಿಗೆ ಪ್ರತಿಯೊಬ್ಬರಿಗೆ ಅದ. 4ನೇ ತರಂಗದೊಳಗೆ ಸಂಪೂರ್ಣ ತಿಳ್ಕೊಂಡಿರಿ. ಮತ್ತ ಅದಕ್ಕೆ ಏನಂತ ವಿಶೇಷವಾಗಿ ತಿಳ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಮಾಧ್ಯಮಿಕ ಬೌದ್ಧ ಏನ್ ಹೇಳ್ಯಾನ ಅನ್ನೋಂಥದ್ದು ನಾವಿಲ್ಲಿ ಅರ್ಥ ಮಾಡ್ಕೊಳಕತ್ತೀವಿ ಅಷ್ಟೇ. ಅವನ ಭಾಷೆಯಲ್ಲಿ ನಾವು ಮಾತನಾಡಕತ್ತೀವಿ ಅಷ್ಟೇ. ಮತ್ತೇನ್ ಮಾತಾಡ್ತೀರಿ, ಏನ್ ಕೇಳ್ತೀರಿ, ಹೇಳ್ತೀರಿ ನೋಡ್ರಪ್ಪ. ಏನಾರ ಇದ್ರೆ ಏನಾರ ಪ್ರಶ್ನೆ? ಸ್ಪಷ್ಟ ಆಯ್ತು. ಅವನೇನಂದನ, ನೀವೇನ್ ಅನ್ಬೇಕಂತೀರಿ, ಎರಡನ್ನ ಕಂಪೇರ್ ಮಾಡ್ಕೊತ ಹೋಗ್ಬೇಕು. ಅದಕ್ಕೆ ಅವ್ರು 4ನೇ ತರಂಗದೊಳಗೆ ಆತ್ಮದ ಬಗ್ಗೆ ಸಂಪೂರ್ಣ ಜ್ಞಾನ ಕೊಟ್ಟು, ಇವೆಲ್ಲ 5ನೇ ತರಂಗ 6ನೇ ತರಂಗದೊಳಗ ಇಲ್ಲದ್ದು ಇದ್ದಂಗೆ ಮಾಡ್ಕೊಂಡವ್ರ ಬಗ್ಗೆ ಬರದಾರ ಅಷ್ಟೇ. ಈಗ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರು ಹೆಂಗ್ ಪ್ರತಿಪಾದನೆ ಮಾಡ್ಯಾರ ಅದ್ರಂಗೆ ನಾವು ಮಾತಾಡ್ಬೇಕಲ್ಲ. ಈಗ ಮಾಧ್ಯಮಿಕ ಬೌದ್ಧನ ಸುದ್ದಿ ಮಾತನಾಡ್ಬೇಕಾದ್ರ ಅವ ಆನಂದಮಯ ಕೋಶವನ್ನ ಆತ್ಮ ಅಂದನ. ಹಂಗಂದ್ಮೇಲೆ ನಾವು ಆನಂದಮಯ ಕೋಶ ಆತ್ಮ ಅಂತೇಳಿ ಮಾಧ್ಯಮಿಕ ಬೌದ್ಧನಾಗಿ ಮಾತನಾಡಿ ಆಮೇಲೆ ಏನ್ ಮಾಡಬೇಕು, ವೇದಾಂತ ಸಿದ್ಧಾಂತ ಪ್ರಕಾರ ಅದನ್ನು ಖಂಡನೆ ಮಾಡಬೇಕು. ಇಷ್ಟೇ. ಈಗ ನಾವು ವೇದಾಂತ ಸಿದ್ಧಾಂತದ ಪ್ರಕಾರನೇ ನಾವು ಮಾತಾಡ್ಲಕ್ಕ ಹೋದ್ರೆ ಮಾಧ್ಯಮಿಕ ಬೌದ್ಧನ ಪ್ರತಿಪಾದನೆ ಮಾಡ್ಲಕ್ ಬರ್ತದೆ ನಂಗ? ಬರುದಿಲ್ಲ. ಅವನಾಗೆ ನಾವು ಮತ್ ಬಸವಣ್ಣನ ವಚನ ಹೇಳೋ ಟೈಮ್ನಾಗ ನಾವು ಬಸವಣ್ಣನಾಗೆ ಹೇಳ್ಬೇಕು. ನಿಶ್ಚಲ್ ದಾಸನ ಪಾಠ ಹೇಳ್ಬೇಕಾದ್ರೆ ನಿಶ್ಚಲ್ ದಾಸನಾಗೆ ಹೇಳ್ಬೇಕು. ಅದೇ ಭಾವದಲ್ಲಿ ಹೇಳಿದ್ರೆ ಮಾತ್ರ ಅದು ನಮಗ್ ಪರ್ಫೆಕ್ಟ್ ಆಗಿ ತಿಳಿತು ಅಷ್ಟೇ. ಓಕೆ, ಮತ್ತೆ ಇವತ್ತ ಪ್ರತಿ ದಿವಸ 4 ಗಂಟೆಗೆ ರುದ್ರ, ಸಂಕ್ಷಿಪ್ತ ರುದ್ರ, ಒಂದಿಷ್ಟು ಇಷ್ಟಲಿಂಗ ಪೂಜೆ ಮಾಡೋದ್ರಾಗೆ ಒಂದಿಷ್ಟು ರುದ್ರ ಮಂತ್ರಗಳನ್ನು ಹೇಳಿ ಇಷ್ಟಲಿಂಗ ಪೂಜೆ ಮಾಡೋಂಥದ್ದು ಒಂದು ಪ್ರಾಕ್ಟೀಸು. ಪ್ಲಸ್ ಏನಾರ ಅಕ್ಕಪಕ್ಕದವರು ನಮಗೊಂದು ಸ್ವಲ್ಪ ಪೂಜೆ ಹೆಂಗ್ ಮಾಡ್ಬೇಕು ಹೇಳ್ರಿ ಅಂದ್ರೆ ಇನ್ನೊಬ್ಬರಿಗೆ ಕಲಿಸೋದಕ್ಕೂ ಒಂದಿಷ್ಟು ಸಂಕ್ಷಿಪ್ತ ರುದ್ರ ಕಲಿಸ್ತಾ ಇದ್ದಾರೆ. ಪ್ರತಿನಿತ್ಯ ರುದ್ರ ಮಂತ್ರಗಳನ್ನ ಹೇಳಿ ಪ್ರಾಕ್ಟೀಸ್ ಮಾಡಿಸ್ತಾರ. ಆ ಮಂತ್ರಗಳು ಒಂದು 10-15 ದಿವಸ ಅವ್ರು ಹೇಳ್ತಾರ. ಅವು ಪ್ರತಿನಿತ್ಯ ನಿರಂತರ ನೀವು ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಅನ್ನೋದ್ರಿಂದ ನಿಮ್ಮ ಮನೆಯೊಳಗ ವಾತಾವರಣ ಶುದ್ಧಿ ಆಗ್ತದೆ. ಆ ಮಂತ್ರಗಳು ಹೇಳೋದಕ್ಕ ರೂಢಿ ಮಾಡ್ಕೊಳಕ 4 ಗಂಟೆಗೆ ಪಾಠಕ್ಕೆ ಜಾಯ್ನ್ ಆರಿ. ಇವತ್ತು ಏನಿರ್ತದ 4 ರಿಂದ 5 ಪ್ರತಿನಿತ್ಯ ರುದ್ರ, ಮತ್ತೆ 5 ರಿಂದ 6 ವಿಶೇಷ ಪಾಠಗಳಿರ್ತಾವ. ಇವತ್ತು ಯಾವ್ದಾದ್ರಿ ವಿಶೇಷ? ಮಹಾಲಿಂಗರಂಗರ ಅನುಭವಾಮೃತ. ಎಲ್ಲ ಆತ್ಮಜ್ಞಾನನೇ. ಆತ್ಮಜ್ಞಾನ ಬಿಟ್ಟು ಮತ್ತೆ ಯಾವುದು ಇಲ್ಲ. ಬುಕ್ಗಳು ಬೇರೆ, ಜ್ಞಾನ ಒಂದೇ. ಗ್ರಂಥ ಕರ್ತೃಗಳು ಬೇರೆ, ಜ್ಞಾನ ಒಂದೇ. ಯಾವ್ದು ಓದಿದ್ರೂ ಒಂದೇ ಜ್ಞಾನ ಅದಲ್ರಿ. ಅದ್ರೊಳಗೆ ಏನಾರ ಬೇರೆ ಬೇರೆ ಜ್ಞಾನ ಅದಾವೇನು? ಒಂದೇ ಜ್ಞಾನ.
ಗ್ರಂಥಗಳು ಮತ್ತು ಗ್ರಂಥಕರ್ತೃಗಳು ಬೇರೆ ಬೇರೆ ಅದಾರ. ದಯವಿಟ್ಟು ಎಲ್ಲರೂ ಆ ಪಾಠಗಳಿಗೆ ಅಟೆಂಡ್ ಆಗಿ ಪ್ರತಿನಿತ್ಯ 4 ಗಂಟೆಗೆ ರುದ್ರ. ಅದೇನ್ ಸಂಬಂಧ ಇಲ್ಲ ಅನ್ನಂಗ ಒಂದ್ 4-5 ಮಂದಿ ಅಟೆಂಡ್ ಆಗ್ತಾರ, ಉಳಿದವ್ರಿಗೆ ಏನು ಅದು ಬೇಕೇ ಆಗಿಲ್ಲ. ಯಾಕಂದ್ರ ಎಲ್ಲ ರುದ್ರ ಸ್ವರೂಪರೇ ಇದೀರಿ, ನಿಮ್ಮಷ್ಟು ಪರ್ಫೆಕ್ಟ್ ಯಾರು ಅದಾರ? ಬ್ರಹ್ಮ ವಿಷ್ಣು ರುದ್ರ ನೀವೇ ಇದ್ದ ಹೊತ್ನಾಗ ಅದ್ಯಾಕೆ ಓದ್ಲಕ್ ಓದ್ತೀರಿ ನೀವು? ಬೇರೆ ಏನಾರ ಕೆಲಸ ಬಿಜಿ ಇದ್ರ ಬಿಡ್ರಿ, ಫ್ರೀ ಇದ್ದವ್ರು ಅಟೆಂಡ್ ಆರಿ ಅಂತಂದ್ರ ಒಂದ್ 3-4 ಮಂದಿ ಅಟೆಂಡ್ ಆಗ್ತಾರ. ಅದನ್ನ ಮತ್ತೆ ಯಾರು ನಿಮ್ ಜನ್ಮದಾಗ ಯಾರು ಕುಂದಿರ್ಸಿ ರುದ್ರ ಯಾವನೂ ಕಲ್ಸಲ್ಲ, ನೀವು ಸತ್ರು ಕಲ್ಸಲ್ಲ, ಯಾರು ಕಲ್ಸಲ್ಲ. ಮುಗಿತು, ಇದೇ ಜನ್ಮ ಕಡೆ. ಈಗ ಯಾರು ಕುಂದಿರ್ಸಿ ಕಲ್ಸ್ಲಕತ್ತಾರ ಶುದ್ಧ ಬ್ರಹ್ಮ ಪೀಠದಾಗ, ಅದೇ ಒಂದು ನಿಮ್ಮ ಭಾಗ್ಯ ಅಂತ ತಿಳ್ಕೊಂಡು ಕಲ್ಕೋರಿ, ತಿಳ್ಕೋರಿ, ಶಾಣ್ಯರಾರಿ. ಓಕೆ, ಮತ್ತೇನ್ ಮಟ್ಟಿಕಲ್ಲಿ ಗುರುಗಳು ಏನು ಹೇಳ್ಬೇಕಾ? ಮಹಾತ್ಮರೇ ಬರಬರ ಐತ್ರಿ. ಶೂನ್ಯ ಬಾ ಸತ್ಯತೆ ಗೊತ್ತಾಯ್ತಾ? ಮಟ್ಟಿಕಲ್ಲಿ ಗುರುಗಳು ಅಂತೇಳಿ ನಾಮರೂಪದಿಂದ ನಾವು ಅವರಿಗೆ ಸಂಬಂಧ ಇಟ್ಕೊಂಡೇವಂತಾರಂದ್ರ, ಅಭಿಮಾನ ಇಟ್ಕೊಂಡ್ರೆ ಅದೆಂತ ವಾದ? ಶೂನ್ಯವಾದ. ಅವರನ್ನ ಒಂದು ಶುದ್ಧ ಬ್ರಹ್ಮ ಅಂತೇಳಿ, ನಾನು ಒಂದು ಶುದ್ಧ ಬ್ರಹ್ಮ, ಅವರು ಶುದ್ಧ ಬ್ರಹ್ಮ ಅಂತೇಳಿ ಆತ್ಮದ ದೃಷ್ಟಿಯಿಂದ ಸಂಬಂಧ ಇಟ್ಕೊಂಡ್ರ ಇಬ್ರು ಒಂದೇ ಅಂದ್ರ ಜ್ಞಾನ ನಿಷ್ಠರು, ಭಾನ ನಿಷ್ಠರು, ಜ್ಞಾನ ನಿಷ್ಠರು. ಅದಕ್ಕ ಸಂಬಂಧ ಶಾಶ್ವತ ಆಗ್ಬೇಕಾದ್ರೆ, ಅಖಂಡ ಆಗ್ಬೇಕಾದ್ರೆ ಆತ್ಮನಿಷ್ಠೆ, ಜ್ಞಾನನಿಷ್ಠೆ ಬೇಕು. ನಾಮರೂಪಗಳಿಂದ ನಾವು ಪರಿಚಯ ಇಟ್ಕೊಂಡೆವು, ಸಂಬಂಧ ಸಂಪತ್ತುಗಳು ಸಂಗ್ರಹ ಮಾಡಿದೆವು ಅಂದ್ರೆ ಅದೆಲ್ಲ ಶೂನ್ಯವಾದ. ಶೂನ್ಯವಾದದ ಸಂಸಾರ, ಶೂನ್ಯವಾದದ ಸಂಬಂಧ, ಶೂನ್ಯವಾದದ ಸಂಪತ್ತು. ಎಷ್ಟು ಚಂದದ ನೋಡ್ರಿ. ಈಗ ನಮ್ಮ ಕುಂಡಿ ಹುಡುಕೆ ನೀರು ತಂದ ನಾವು ಬೌದ್ಧ. ನಮ್ಮ ಬದುಕು ಹೆಂಗದ ಹಂಗೆ ತೋರ್ಸೇನೆ. ಈಗ ಸತ್ಸಂಗ ನಡೆದಾಗ ಜ್ಞಾನ ನಿಷ್ಠರು, ಸತ್ಸಂಗ ಮುಗಿದು ಹೊರಗೆ ಹೋದ್ಮೇಲೆ ಶೂನ್ಯವಾದಿಗಳು. ಈ ಶೂನ್ಯವಾದದಿಂದ ಇಷ್ಟು ತಿಳಿದ ಮೇಲೆ ಅವಿವೇಕತನವನ್ನ ನಾವು ಪರಿಚಯ ಮಾಡ್ಕೊಂಡ ಮೇಲೆ ಈಗ ವಿವೇಕಿಗಳಾಗಬೇಕಾದ್ರೆ ಏನ್ ಮಾಡ್ಬೇಕು? ಸತ್ಸಂಗ ಮುಗಿದ ಮೇಲೂ ಜ್ಞಾನ ನಿಷ್ಠರಾಗಿ ಮುಂದುವರಿಬೇಕು. ಶೂನ್ಯವಾದವನ್ನ ತ್ಯಾಗ ಮಾಡಬೇಕು. ಅನಿತ್ಯವಾದಂತ ಸಂಬಂಧ, ಸಂಪತ್ತು, ಜೀವ, ಜಗತ್ತು, ಈಶ್ವರ ಏನು ಭಾವಗಳದವ ಎಲ್ಲಗಳನ್ನು ತ್ಯಾಗ ಮಾಡಬೇಕು. ಪ್ರಾಕ್ಟೀಸ್ ಮಾಡ್ಬೇಕು. ನೀವು ಮಾಡೋದು ನಾವು ಮಾಡಕ್ಕಾಗ್ತದೆ. ಅರ್ಥ ಆಗಿಲ್ಲ ಅಂದ್ರೆ ಕೇಳಿದ್ರೆ ಹೇಳ್ತೀವಿ ಹೆಂಗ್ ಮಾಡ್ಬೇಕಂತ. ಆದ್ರೆ ಅದೇನ್ ಮಾಡ್ಬೇಕು ನೀವೇ ಮಾಡ್ಬೇಕು. ಎಲ್ಲರೂ ಕೂಡಿ ಕೆರೆ ಕಟ್ಟಿಸ್ತಾರ, ಅದ್ರಾಗೆ ನೀರು ತಂದು ಹಾಕ್ತಾರ. ಎಲ್ಲರೂ ಕೂಡಿ ಮದ್ವಿ ಮಾಡ್ತಾರ. ಏನ್ ಮಕ್ಕಳು ಹಡ್ದು ಕೊಡ್ತಾರೆ? ಮಂದಿ ಎಲ್ಲ ಬಂದು ತಮ್ಮ ಮಕ್ಕಳು ತಾವೇ ಹಡ್ಕೋಬೇಕಾರ. ಊರ್ ಮಂದಿ ಎಲ್ಲರೂ ಕೂಡಿ ಮಾಡೋ ಕೆಲಸ ಊರ್ ಮಂದಿ ಮಾಡ್ತಾರೆ. ತಾವು ಮಾಡೋದು ವೈಯಕ್ತಿಕ ಕೆಲಸ ತಾವೇ ಮಾಡ್ಕೋಬೇಕು. ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರ ಏಸು ಜನ್ಮ ಆದ್ರೂ ಮತ್ತೆ ಎಂಥದ್ದು ಗರ್ಭವಾಸದ ಶಿಕ್ಷೆ. 9 ತಿಂಗಳ ಗರ್ಭವಾಸ ಅನುಭವಿಸಬೇಕು, ಮತ್ತೆ ಬರಬೇಕು. ಗರ್ಭವಾಸ ಈ ಸಲ ನೀನು ಫೇಲ್ ಆದಿ ಮತ್ತೆ 9 ತಿಂಗಳ ಗರ್ಭವಾಸ ಶಿಕ್ಷೆ ಅನುಭವಿಸಬೇಕು. ಫೇಲ್ ಆಗಿದ್ದಕ್ಕೆ ಅನುಭವಿಸಿ ಮತ್ತೆ ಬರ್ಬೇಕು. ಕೋಟಿ ಜನ್ಮ ಆದ್ರೂ ಅದು ಅನುಭವಿಸ್ಬೇಕಾಗ್ತದೆ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಜಯ ಶುದ್ಧ ಬ್ರಹ್ಮ.